ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸದನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಈ ಹಿಂದಿನ ಕ್ಲಾಸಲ್ಲಿ ನಾನು ನಿಮಗೆ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಕೆಮಿಸ್ಟ್ರಿ ಆ್ಯಂಡ್ ದೇರ್ ಬ್ರಾಂಚಸ್ ಅಂತ ಏನು ನಮ್ಮ ರಾಸಾಯನಶಾಸ್ತ್ರ ಅಂತಕ್ಕಂಥದ್ದು ಅದರ ಐತಿಹಾಸಿಕ ಹಿನ್ನೆಲೆ, ಅದು ಹೇಗೆ ಬೆಳೆದು ಬಂತು, ನೆಕ್ಸ್ಟ್ ಅದರ ವಿಭಾಗಗಳು ಏನಿದೆ ಅದರ ಬಗ್ಗೆ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದೆ ಸ್ನೇಹಿತರೆ. ರಾಸಾಯನಶಾಸ್ತ್ರನಾದರೂ ಆಗಿರಲಿ, ಆರ್ ಭೌತಶಾಸ್ತ್ರನಾದರೂ ಆಗಿರಲಿ, ಆರ್ ಜಿಯೋಗ್ರಫಿನಾದರೂ ಆಗಿರಲಿ. ಸೊ ಆ ಎಲ್ಲ ಶಾಸ್ತ್ರಗಳು ಸರಿಯಾಗಿ ನಿಮಗೆ ಅರ್ಥ ಆಗಬೇಕಪ್ಪ ಅಂದರೆ ನಮ್ಮ ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲವೂ ಒಂದು ಟಾಪಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಆ ಟಾಪಿಕ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ್ರವ್ಯಗಳು ಅಂತ ಕರಿತೀವಿ ನಾವು. ದ್ರವ್ಯಗಳು ಇಂಗ್ಲೀಷಲ್ಲಿ ಇದನ್ನು ಮ್ಯಾಟರ್ ಅಂತ ಕರಿತೀವಿ. ಮ್ಯಾಟರ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಮ್ಯಾಟರ್ ಆರ್ ದ್ರವ್ಯ ಅಂತ. ಸೊ ಫಸ್ಟ್ ಈ ಮ್ಯಾಟರ್ ಆ್ಯಂಡ್ ದ್ರವ್ಯ ಇದೆಯಲ್ವಾ, ದಿಸ್ ಕಾನ್ಸೆಪ್ಟ್ ಈಸ್ ಗಿವನ್ ಬೈ, ಈ ಪರಿಕಲ್ಪನೆಯನ್ನು ಕೊಟ್ಟಂಥ ಮಹಾನ್ ಸೈಂಟಿಸ್ಟ್ಗಳು ಆರ್ ಫಿಲೋಸಫಿಯರ್ ಯಾರಪ್ಪ ಅಂತ ಕೇಳಿದರೆ ಒಬ್ಬ ಲುಸಿಪಸ್ ಇವನು ಯಾರಪ್ಪ ಅಂತ ಕೇಳಿದರೆ ನಮಗೆಲ್ಲ ಗೊತ್ತಿದೆ ಅಲ್ವಾ, ಡೆಮಾಕ್ರಟಿಸ್ನ ಗುರು. ಡೆಮಾಕ್ರಟಿಸ್ ಅಂತ ಏನು ಕರಿತೀವಿ, ಆ ಡೆಮಾಕ್ರಟಿಸ್ ಏನಿದ್ದಾನೆ ಅವನ ಗುರು. ಸೊ ಇಡೀ ವಿಶ್ವ ದ್ರವ್ಯಗಳಿಂದ ಆಗಿದೆ ಅಂತಕ್ಕಂತಹ ದ್ರವ್ಯ ಆರ್ ಮ್ಯಾಟರ್ ಅಂತಕ್ಕಂಥ ಪರಿಕಲ್ಪನೆಯನ್ನು ಲುಸಿಪಸ್ ಕೊಡ್ತಾನೆ. ಆ ಲುಸಿಪಸ್ ಕೊಟ್ಟಂತಹ ಆ ಮಾಹಿತಿಯನ್ನು ಡೆಮಾಕ್ರಟಿಸ್ ಏನು ಮಾಡ್ತಾನೆ, ಸಾಧಿಸಿ ತೋರಿಸ್ತಾನೆ. ಲುಸಿಪಸ್ನ ಶಿಷ್ಯ ಯಾರಪ್ಪ ಅಂತ ಕೇಳಿದರೆ ಡೆಮಾಕ್ರಟಿಸ್. ಬಟ್ ಆದರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿದೆ, ದಟ್ ಇಸ್ ದ ಪ್ಲೇಟೋ. ಕ್ಲಿಯರ್. ಈ ಪ್ಲೇಟೋನ ಶಿಷ್ಯ ಯಾರಪ್ಪ ಅಂತ ಕೇಳಿದ್ರೆ ಅರಿಸ್ಟಾಟಲ್. ಅರಿಸ್ಟಾಟಲ್ ಅಂದರೆ ನಮಗೆ ಸರ್ ಇವನ ಭಯಂಕರ ತತ್ವಜ್ಞಾನಿ, ನಮ್ಮ ವಿಜ್ಞಾನದ ಪಿತಾಮಹ, ನಮ್ಮ ಪ್ರಾಣಿಶಾಸ್ತ್ರದ ಪಿತಾಮಹ, ಭ್ರೂಣಶಾಸ್ತ್ರದ ಪಿತಾಮಹ, ದ ಫಾದರ್ ಆಫ್ ಲಾಜಿಕ್, ತರ್ಕಶಾಸ್ತ್ರದ ಪಿತಾಮಹ ಈ ಅರಿಸ್ಟಾಟಲ್. ಅಂದರೆ ಅರಿಸ್ಟಾಟಲ್ನ ಗುರು ಯಾರಪ್ಪ ಅಂತ ಕೇಳಿದ್ರೆ ಪ್ಲೇಟೋನ ಶಿಷ್ಯ ಯಾರಪ್ಪ ಅಂತ ಕೇಳಿದ್ರೆ ಅರಿಸ್ಟಾಟಲ್. ಬಟ್ ಇದ್ಯಾಕೆ ಇಲ್ಲಿ ಬರದೆ ಅಂದರೆ ಸಿಂಪಲ್ ನೋಡಿ, ಅರಿಸ್ಟಾಟಲ್ನ ಗುರು ಪ್ಲೇಟೋ, ಡೆಮಾಕ್ರಟಿಸ್ನ ಗುರು ಲುಸಿಪಸ್. ಆದರೆ ಲುಸಿಪಸ್ ಇಡೀ ವಿಶ್ವ ಅಂತಕ್ಕಂಥದ್ದು ಮ್ಯಾಟರಿಂದ ಆಗಿದೆ ಅಂತಕ್ಕಂಥ ಪರಿಕಲ್ಪನೆಯನ್ನು ಕೊಡ್ತಾನೆ. ಆ ಪರಿಕಲ್ಪನೆಯನ್ನು ಅವನ ಶಿಷ್ಯ ಏನು ಮಾಡ್ತಾನೆ, ಸಾಧನೆ ಮಾಡಿ ತೋರಿಸ್ತಾನೆ. ಆದರೆ ಇನ್ನೊಂದು ಸೈಡಲ್ಲಿ ಅರಿಸ್ಟಾಟಲ್ ಏನು ಮಾಡ್ತಾನೆ ಅಂದರೆ ವಿಶ್ವ ಅಂತಕ್ಕಂಥದ್ದು ಈ ಕಣ, ಪರಮಾಣು ಈ ಥರ ಮ್ಯಾಟರ್ಗಳಿಂದ ಆಗಿಲ್ಲ, ಅದು ಪಂಚಭೂತಗಳಿಂದ ಆಗಿದೆ ಅಂತ ಹೇಳಿ ಈ ಡೆಮಾಕ್ರಟಿಸ್ ಮತ್ತು ಲುಸಿಪಸ್ ಹೇಳಿರ್ತಕ್ಕಂಥ ವಾದವನ್ನು ಏನು ಮಾಡ್ತಾನೆ, ರಿಜೆಕ್ಟ್ ಮಾಡ್ತಾನೆ ಸ್ನೇಹಿತರೆ. ನೋಡಿ, ಈ ಲುಸಿಪಸ್ ಮತ್ತು ಡೆಮಾಕ್ರಟಿಸ್ ಏನು ಹೇಳ್ತಾರೆ ಅಂದರೆ ಮ್ಯಾಟರ್ ಯಾವುದರಿಂದ ಆಗಿರುತ್ತೆ ಅಂದರೆ ದ್ರವ್ಯ ಸಣ್ಣ ಸಣ್ಣ ಪರಮಾಣುಗಳಿಂದ ಆಗತ್ತೆ ಅಂತ ಹೇಳಿ ಆಟೋಮಿಸಮ್ ಅಂತಕ್ಕಂಥ ಥಿಯರಿಯನ್ನು ಹೇಳ್ತಾರೆ. ಬಟ್ ಅದನ್ನು ಯಾರು ರಿಜೆಕ್ಟ್ ಮಾಡ್ತಾನಂದರೆ ನಮ್ಮ ಅರಿಸ್ಟಾಟಲ್, ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್ ಇವನು ರಿಜೆಕ್ಟ್ ಮಾಡ್ತಾನೆ. ಇದ್ರ ಬಗ್ಗೆ ಮತ್ತೆ ನಿಮಗೆ ಆಟಮ್ ಅಂತಕ್ಕಂಥ ಪರಿಕಲ್ಪನೆ ಬಂದಾಗ ಕ್ಲಿಯರಿಟಿಯಾಗಿ ಹೇಳ್ತಾ ಬರ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಲುಸಿಪಸ್ ಮತ್ತು ಡೆಮಾಕ್ರಟಿಸ್ನಿಂದ ಈ ಮ್ಯಾಟರ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಬರುತ್ತೆ. ಸೊ ನಿಮಗೀಗ ಸಿಂಪಲ್ ಮ್ಯಾಟರ್ ಅಂದರೆ ಏನು ನೋಡಿ, ಆಲ್ ಯೂನಿವರ್ಸ್ ಬೌಂಡೆಡ್ ಬೈ ಮ್ಯಾಟರ್. ಏನು ವಿಶ್ವ ಅಂತ ಕರಿತೀವಿ, ಆ ವಿಶ್ವ ಯಾವುದರಿಂದ ಆಗಿದೆ ಅಂತ ಕೇಳಿದ್ರೆ ಸಿಂಪಲ್ ಈ ದ್ರವ್ಯಗಳಿಂದಲೇ ಆಗಿದೆ. ವಿಶ್ವ ಯಾವುದರಿಂದ ಆಗಿದೆ ಅಂದರೆ ದಟ್ ಇಸ್ ದ್ರವ್ಯಗಳಿಂದಲೇ ಆಗಿದೆ. ಸೊ ವಿಶ್ವ ಯಾವುದರಿಂದ ಆಗಿದೆ ಅಂದರೆ ವಿಶ್ವ ಅಂದರೆ ಏನು ಸಿಂಪಲ್. ಸೊ ನಕ್ಷತ್ರಗಳು ವಿಶ್ವದಲ್ಲಿದೆ ನೋಡಿ, ಸಿಂಪಲ್. ನಕ್ಷತ್ರಗಳ ಗುಂಪಿಗೆ ನಾವು ಗ್ಯಾಲಕ್ಸಿ ಅಂತ ಕರಿತೀವಿ. ಗ್ಯಾಲಕ್ಸಿಗಳು ಸೇರಿ ವಿಶ್ವ ಆಗಿದೆ. ಹಾಗಾದರೆ ನಕ್ಷತ್ರಗಳು ಗ್ಯಾಲಕ್ಸಿನ ಸೌರವ್ಯೂಹದಲ್ಲಿ ಏನಿರ್ತಕ್ಕಂಥ ಸೂರ್ಯ ಇದ್ದಾನೆ, ಇವನು ಕೂಡ ದ್ರವ್ಯನೇ ಹೌದು. ಸೂರ್ಯನ ಸುತ್ತ ಇರತಕ್ಕಂಥ ಗ್ರಹಗಳೇನಿದೆ ಆ ಗ್ರಹಗಳು ಕೂಡ ದ್ರವ್ಯ ಹೌದು. ಆ ಗ್ರಹಗಳಿಗೆ ಸುತ್ತಕ್ಕಂತಹ ಏನು ಮೂನ್ಗಳಿದೆ, ಉಪಗ್ರಹಗಳಿದೆ, ಆ ಉಪಗ್ರಹನೂ ಕೂಡ ದ್ರವ್ಯ ಹೌದು. ಆ ಗ್ರಹಗಳಲ್ಲೇ ತುಂಬ ಫೇಮಸ್ ಗ್ರಹ ಯಾವುದು, ನಮ್ಮ ಭೂಮಿಯೂ ಕೂಡ ದ್ರವ್ಯ ಹೌದು. ಭೂಮಿ ಮೇಲೆ ಒಂದು ಬ್ಯೂಟಿಫುಲ್ ವಾತಾವರಣ ಇದೆ, ವಾತಾವರಣನೂ ಕೂಡ ದ್ರವ್ಯ ಹೌದು. ಭೂಮಿ ಮೇಲೆ 71% ನೀರಿದೆ, ನೀರು ಕೂಡ ದ್ರವ್ಯ ಹೌದು. ಸರ್, ಭೂಮಿ ಮೇಲೆ ನಾನಿದ್ದೀನಿ, ನಾನು ಕೂಡ ದ್ರವ್ಯ ಹೌದು. ಸೊ ಭೂಮಿ ಮೇಲೆ ನನ್ನ ಕಣ್ಣೀರು ಕೂಡ ದ್ರವ್ಯ ಹೌದು. ನನ್ನ ಶರ್ಟ್ ಕೂಡ ದ್ರವ್ಯ ಹೌದು. ನನ್ನ ಕಿವಿ ಕೂಡ ದ್ರವ್ಯ ಹೌದು. ಮಾರ್ಕರ್ ಕೂಡ ದ್ರವ್ಯ ಹೌದು. ಈ ಬೋರ್ಡ್ ಕೂಡ ದ್ರವ್ಯ ಹೌದು. ಈ ಗಾಳಿ ಕೂಡ ದ್ರವ್ಯ ಹೌದು. ಈ ಮೂಗು ಕೂಡ ದ್ರವ್ಯ ಹೌದು. ನಿಮ್ಮ ಮೊಬೈಲ್ ಕೂಡ ದ್ರವ್ಯ ಹೌದು. ನೀವು ಓದ್ತಾ ಇರ್ತಕ್ಕಂಥ ಪುಸ್ತಕ ಕೂಡ ದ್ರವ್ಯ ಹೌದು. ಒಟ್ಟಾರೆಯಾಗಿ ಇಂತಹ ದ್ರವ್ಯಗಳಿಂದಲೇ
ವಿಶ್ವ ಆಗಿದೆ. ವಿಶ್ವ ಅಂದರೆ ದಟ್ ಇಸ್ ಇನ್ಫಿನಿಟಿ, ಕೊನೆ ಇಲ್ಲದ್ದು ಅಂತ. ಆ ಕೊನೆ ಇಲ್ಲದೆ ಇರತಕ್ಕಂಥ ಅಷ್ಟು ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ವಿಶ್ವ ಯಾವುದರಿಂದ ಆಗಿದೆ ಅಂದರೆ ದ್ರವ್ಯಗಳಿಂದ ಆಗಿದೆ. ನಮಗೆಲ್ಲ ಏನೇನು ದ್ರವ್ಯಗಳನ್ನು ನಾವು ಕಂಡುಹಿಡಿದಿದ್ದೀವಿ ಅದನ್ನು ಮ್ಯಾಟರ್ ಅಂತ ಕರಿತೀವಿ. ಇನ್ನೂ ಕಂಡುಹಿಡಲಿಕ್ಕೆ ತುಂಬಾ ಇದೆ, ಅದನ್ನು ನಾವು ಡಾರ್ಕ್ ಮ್ಯಾಟರ್ ಅಂತ ಕರಿತೀವಿ. ಓಕೆ, ಒಟ್ಟಾರೆಯಾಗಿ ಇಡೀ ವಿಶ್ವ ಯಾವುದರಿಂದ ಆಗಿದೆ? ದ್ರವ್ಯಗಳಿಂದ ಆಗಿದೆ. ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗಾದರೆ ಇಡೀ ವಿಶ್ವ ದ್ರವ್ಯಗಳಿಂದ ಆಗಿದೆ ಅಂದಮೇಲೆ ಸಿಂಪಲ್, ಈ ದ್ರವ್ಯ ಅಂತಕ್ಕಂಥ ಪರಿಕಲ್ಪನೆಯನ್ನು ನಾವು, ಈ ಮ್ಯಾಟರ್ ಅಂತಕ್ಕಂಥ ಪರಿಕಲ್ಪನೆಯನ್ನು ನಾವು ಹೇಗೆ ಪ್ರೂವ್ ಮಾಡೋದು ಸೈನ್ಸಲ್ಲಿ? ಸೈನ್ಸ್ ಪ್ರಕಾರ ಮ್ಯಾಟರ್ ಅಂದರೆ ಏನು, ದ್ರವ್ಯ ಅಂದರೆ ಏನು? ನೋಡಿ, ಈಗೇನು ಎಕ್ಸಾಂಪಲ್ಗಳು ಹೇಳಿದ್ದೀನಿ, ಆ ಎಕ್ಸಾಂಪಲ್ಗಳನ್ನೇ ಉದಾಹರಣೆ ತೊಗೊಂಡು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ. ಎಕ್ಸಾಂಪಲ್, ನಿಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲನ್ನು ತಗೊಳ್ಳಿ. ಓಕೆ, ಮೊಬೈಲ್. ಅಥವಾ ನಿಮ್ಮ ಕೈಯಲ್ಲಿರ್ತಕ್ಕಂಥ ಪೆನ್ನನ್ನು ತಗೊಳ್ಳಿ. ಅಥವಾ ನೀವೇ ಒಂದು ಬ್ಯೂಟಿಫುಲ್ ದ್ರವ್ಯ ಅಂತ ಅಂದ್ಕೊಳ್ಳಿ. ಕ್ಲಿಯರ್? ಹಾಗಾದ್ರೆ ನಿಮ್ಮನ್ನು ತಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ನೀವೀಗ ಹುಡುಗಿಯರಿದ್ರೆ 40, 50, 60 kg ಇದ್ದೀರಿ. ಹುಡುಗರಿದ್ರೆ 60, 70, 80, 90 kg ಇದ್ದೀರಿ. ಒಟ್ಟಾರೆಯಾಗಿ ನಿಮಗೆ ತೂಕ ಇದೆ. ಸೊ ತೂಕ ಗುರುತ್ವವನ್ನು ಬಿಟ್ಟರೆ ಅದೇ ತೂಕನ ನಾವೇನಂತ ಕರಿತೀವಿ? ರಾಶಿ ಅಂತ ಕರಿತೀವಿ. ಹಾಗಾದರೆ ನಿಮಗೆ ರಾಶಿ ಇದೆ. ಅದೇ ರೀತಿ ಮೊಬೈಲ್ಗೂ ಕೂಡ ರಾಶಿ ಇದೆ. ಅದೇ ರೀತಿ ಪೆನ್ಗೂ ಕೂಡ ರಾಶಿ ಇದೆ. ರಾಶಿಯನ್ನು ಯಾವ ವಸ್ತು ಹೊಂದಿರುತ್ತೋ ಅದು ದ್ರವ್ಯ. ಕ್ಲಿಯರ್? ಯಾವ ವಸ್ತುವಿಗೆ ರಾಶಿ, ಮತ್ತು ಇಂಗ್ಲೀಷಲ್ಲಿ ಇದನ್ನು ಮಾಸ್ ಅಂತ ಕರಿತೀವಿ. ಮಾಸ್. ಯಾವ ವಸ್ತುವಿಗೆ ರಾಶಿ ಇರುತ್ತೋ ಆ ವಸ್ತುವನ್ನು ನಾವೇನಂತ ಕರಿತೀವಿ? ದ್ರವ್ಯ. ಹಾಗೆ ರಾಶಿ ಇದ್ದ ತಕ್ಷಣ ದ್ರವ್ಯನ ಇನ್ನೊಂದು ಕಂಡೀಷನ್ ಇದೆ. ರಾಶಿ ಜೊತೆಗೆ ಇನ್ನೊಂದು ಕಂಡೀಷನ್ ಇದೆ. ಯಾವುದನ್ನು ನಾವು ಮ್ಯಾಟ್ರ್ ಅಂತ ಕರಿಬೇಕಪ್ಪ? ಹಾಗೆ ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ ಸಿಂಪಲ್, ಈ ರಾಶಿ ಜೊತೆಗೆ ಆ ವಸ್ತು ಸ್ಥಳವನ್ನು ಆಕ್ರಮಣ ಮಾಡಬೇಕು. ಈ ರಾಶಿ ಜೊತೆಗೆ ಆ ವಸ್ತು ಏನು ಮಾಡಬೇಕು ಅಂದರೆ ಸ್ಥಳವನ್ನು ಆಕ್ರಮಣ ಮಾಡಬೇಕು. ನೋಡಿ, ಯಾವುದನ್ನು ನಾವು ಮ್ಯಾಟರ್ ಅಂತ ಕರಿತೀವಿ ಅಂದರೆ, ಸೊ ಮ್ಯಾಟರ್ ಈಸ್ ಎನಿಥಿಂಗ್ ವಿಚ್ ಹ್ಯಾವ್ ಸ್ಪೆಸಿಫಿಕ್ ಮಾಸ್ ವಿಚ್ ಆಕ್ಯುಪೈಸ್ ಸ್ಪೆಸಿಫಿಕ್ ಪ್ಲೇಸ್. ನೋಡಿ, ಈ ವಿಶ್ವ ದ್ರವ್ಯಗಳಿಂದಲೇ ಆಗಿದೆ. ಆದರೆ ಯಾವುದಕ್ಕೆ ರಾಶಿ ಇದೆಯೋ, ಯಾವ ವಸ್ತುಗಳು ಸ್ಥಳವನ್ನು ಆಕ್ರಮಣ ಮಾಡುತ್ತೋ ಅವುಗಳನ್ನು ನಾವೇನಂತ ಕರಿತೀವಿ? ದ್ರವ್ಯ ಆರ್ ಮ್ಯಾಟರ್ ಅಂತ ಕರಿತೀವಿ. ಕ್ಲಿಯರ್? ಈಗ ನೋಡಿ, ನಿನ್ನೇ ತಗೊಳ್ಳಿ. ನಿನಗೆ ತೂಕ ಇದೆ ಮೀನ್ಸ್ ನಿನಗೆ ರಾಶಿ ಇದೆ, ಮತ್ತು ನೀನು ಕುತ್ಕೊಳ್ಳಿಕ್ಕೆ ಜಾಗ ಬೇಕಲ್ವಾ? ಹಾಗಾದರೆ ನೀನು ಸ್ಥಳವನ್ನು ಆಕ್ರಮಣ ಮಾಡ್ತೀಯ, ಪಕ್ಕ ಯು ಆರ್ ಎ ಮ್ಯಾಟರ್. ನಿನ್ನ ಮೊಬೈಲ್ ಇದೆಯಲ್ವಾ, ನನ್ನ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮೊಬೈಲ್. ಮೊಬೈಲ್ಗೆ ತನ್ನದೇ ಆಗಿರ್ತಕ್ಕಂಥ ರಾಶಿ ಇದೆ. ಕಣಗಳಿಂದ ಆಗಿದೆ ಅಂದಮೇಲೆ ರಾಶಿ ಇದೆ. ಮತ್ತು ಅದು ಅಗಲ ಚಿಕ್ಕಕ್ಕಿದ್ದಷ್ಟು ರೇಟ್ ಕಡಿಮೆ, ಅಗಲ ಇದ್ದಷ್ಟು ರೇಟ್ ಜಾಸ್ತಿ. ಮೊಬೈಲ್ ಬ್ಯೂಟಿಫುಲ್ ಸ್ಥಳವನ್ನು ಏನು ಮಾಡುತ್ತೆ? ಸ್ಪೇಸನ್ನು ಏನು ಮಾಡುತ್ತೆ? ಆಕ್ಯುಪೈ ಮಾಡುತ್ತೆ. ಪಕ್ಕ ಮೊಬೈಲ್ ಈಸ್ ಎ ಮ್ಯಾಟರ್. ಸೊ ನೆಕ್ಸ್ಟ್ ನೀವು ಆಗಲೇ ಹೇಳಿದ್ರಲ್ಲ ಸರ್, ಗ್ಯಾಸ್ ಅನಿಲ. ಈ ನೋಡಿ, ಈ ನಮಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ LPG ಗೊತ್ತಿದೆ ನಮಗೆ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಅದು ಹೈಡ್ರೋಕಾರ್ಬನ್ ಟಾಪಿಕಲ್ಲಿ ಹೇಳ್ತೀನಿ ನಾನು, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಸೊ ಈ LPG ಸಿಲಿಂಡ್ರ್ ಏನಿದೆ, ಈ ಸಿಲಿಂಡ್ರನ್ನ ಖಾಲಿ ಆದಾಗ ಆಂಟಿ ತರ್ತಾಳೆ, ತುಂಬಿಸಿದಾಗ ಅಂಕಲ್ ತೊಗೊಂಡು ಹೋಗ್ತಾನೆ. ಖಾಲಿ ಆದಾಗ ಯಾಕಂದರೆ ಇದರೊಳಗಡೆ ಗ್ಯಾಸ್ ಹೊರಗಡೆ ಬಂದಿರತ್ತೆ, ಆವಾಗ ಇದ್ರ ತೂಕ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹಾಗಾದ್ರೆ ನಮಗೆ ಗೊತ್ತಾಗ್ಬಿಡತ್ತೆ ಇದ್ರ ಒಳಗಡೆ ಇರತಕ್ಕಂಥ ಬ್ಯೂಟೇನ್ ಮತ್ತು ಪ್ರೋಪೇನ್ ಗ್ಯಾಸ್ಗೆ ರಾಶಿ ಇದೆ. ಪಕ್ಕ ಒಂದು 10 ಸಿಲಿಂಡ್ರದೆಲ್ಲ ಒಂದು ಸಿಲಿಂಡ್ರಲ್ಲಿ ತುಂಬ್ಕೊಳಕ್ಕೆ ಬರಲ್ಲ. ಇದು ಸ್ಥಳವನ್ನು ಆಕ್ರಮಣ ಮಾಡುತ್ತೆ. ಹಾಗಾಗಿ ರಾಶಿ ಸ್ಥಳವನ್ನು ಆಕ್ರಮಣ ಮಾಡ್ತಕ್ಕಂಥ ಈ ಸಿಲಿಂಡರ್ನ ಒಳಗಡೆ ಇರತಕ್ಕಂಥ ಏನು ಅನಿಲ ಇದೆ, ಈ ಅನಿಲನ ನಾವೇನಂತ ಕರಿತೀವಿ? ದ್ರವ್ಯ ಅಂತ ಕರಿತೀವಿ. ಸೊ ನಾವು ನೀರು ದ್ರವ್ಯನ? ಎಸ್. ವಾಟರ್ ದ್ರವ್ಯನ? ಎಸ್. ವಾಟರ್ ದ್ರವ ಬೇರೆ, ದ್ರವ್ಯ ಬೇರೆ. ನೀರು ದ್ರವ್ಯನ? ಒಂದು ಕೆರೆಲಿರೋ ಎಲ್ಲ ನೀರನ್ನು ಎತ್ಕೊಂಡು ಹೋಗಕ್ಕೆ ಬರುತ್ತೆ ನಮಗೆ? ಇಲ್ಲ ಸರ್, ನೀರು ಭಯಂಕರ ತೂಕ ಇರುತ್ತೆ, ಮೀನ್ಸ್ ಅದಕ್ಕೆ ರಾಶಿ ಇದೆ. ಕೆರೆಲಿರೋ ಎಲ್ಲ ನೀರನ್ನು ನಮ್ಮನೆ ಹಂಡೆಲಿ ತುಂಬೋಕ್ಕಾಗತ್ತಾ? ಇಲ್ಲ ಸರ್, ಅದು ಸ್ಥಳವನ್ನು ಆಕ್ರಮಣ ಮಾಡುತ್ತೆ. ಈ ನೀರು, ಬೀರು, ಈ ಮೊಬೈಲು, ನೆಕ್ಸ್ಟ್ ನೀನು, ಏನೇನು ಅನ್ಕೋತೀವಿ ನಾವು, ನಮ್ಮ ಸುತ್ತಲೂ ಏನು ವಸ್ತುಗಳನ್ನು ನೋಡ್ತಾ ಇದ್ದೀವಿ, ಆ ವಸ್ತುಗಳಿಗೆ ರಾಶಿ ಮತ್ತು ಸ್ಥಳವನ್ನು ಆಕ್ರಮಣ ಮಾಡ್ತಕ್ಕಂತಹ ಒಂದು ಗುಣಗಳು ಇತ್ತು ಅಂದರೆ ಅವೆಲ್ಲವೂ ಕೂಡ ದ್ರವ್ಯಗಳು. ಅವನ್ನೆಲ್ಲ ನಾವೇನಂತ ಕರಿತೀವಿ? ಮ್ಯಾಟರ್ ಅಂತ ಕರಿತೀವಿ. ನೋಡಿ, ಇನ್ನೊಂದು ಬ್ಯೂಟಿಫುಲ್ ಕಾಮಿಡಿ ಆನ್ಸರ್ ನಿಮಗೆ ಕೊಡೋದಾದರೆ, ಮ್ಯಾಟರ್ ಅಂದರೆ ಗೊತ್ತಾಗ್ಬಿಟ್ಟಿದೆ, ಇಡೀ ವಿಶ್ವ ಮ್ಯಾಟರ್ಗಳಿಂದ ಆಗಿದೆ. ಸೊ ಏನು ಸರ್ ಕಾಮಿಡಿ ಆನ್ಸರ್? ಈಗ ನೋಡಿ, ನಾವೀಗ
ಯಾವುದೋ ಒಂದು ಕಾಂತಾರ ಅಥವಾ ಯಾವುದೋ ಒಂದು ಫಿಲಮ್ ಇದೆ ಅಂತ ಅಂದ್ಕೊಳ್ಳೋಣ. ಕ್ಲಿಯರ್ ಪಿಕ್ಚರ್ ಇದೆ. ನೋಡಿ, ಈ ವ್ಯಕ್ತಿ ಈಗ ತೂಕ ಮಾಡಿದ್ದೀನಿ ನಾನು 70 kg ಇದ್ದಾನೆ. ಹಾಗಾದರೆ ಇವನಿಗೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಮಾಸ್ ಇದೆ. ಮತ್ತು ಇವನು ಸ್ಥಳವನ್ನು ಆಕ್ರಮಣ ಮಾಡ್ತಾನೆ. ಇವನು ಕಿವಿ ನನ್ನ ಜೇಬಲ್ಲಿ ಇಟ್ಕೊಳಕ್ಕೆ ಬರೋಲ್ಲ. 70 kg ಇದನ್ನು ಇವನಿಗೆ ಜಾಗ ಬೇಕೇ ಬೇಕು. ಇವನು ಸ್ಥಳವನ್ನು ಏನು ಮಾಡ್ತಾನೆ, ಆಕ್ರಮಣ ಮಾಡ್ತಾನೆ. ಇಟ್ಸ್ ಆಕ್ಯುಪೈಸ್ ಸ್ಪೆಸಿಫಿಕ್ ಪ್ಲೇಸ್. ನೋಡಿ, ನಾನು ಇವನಿಗೆ ದೇವರು ದೆವ್ವನೋ ಒಂದು ಬರುತ್ತೆ, ದೇವರು ಬರುತ್ತೆ ಅಂತ ಅಂದ್ಕೊಳ್ಳಿ, ದೆವ್ವ ಬರುತ್ತೆ ಅಂದ್ಕೊಳ್ಳಿ. ದೆವ್ವ ಬರುತ್ತೆ. ನೋಡಿ, ದೆವ್ವ ಬಂದ್ಬಿಡ್ತೀವಿ ಈಗ. ಇವನಿಗೆ ದೆವ್ವ ಒಳಗಡೆ ಬಂದ್ಬಿಡ್ತೀಗ. ಕ್ಲಿಯರ್? ದೆವ್ವ ಬಂದ್ಬಿಟ್ಟಿದೆ. ನೋಡಿ, ದೆವ್ವ ಬಂದಮೇಲೆ ಹೆಂಗಾಗಿದೆ. ಕ್ಲಿಯರ್? ದೆವ್ವ ಬಂದಿದೆ ಅಂದಮೇಲೆ ದೆವ್ವ ಒಂದು ಕಂಡೀಷನನ್ನು ಫುಲ್ಫಿಲ್ ಮಾಡ್ತು. ಇವನ ಒಳಗಡೆ ಸೇರಿಕೊಂಡಿದೆ ಅಂದರೆ ದೆವ್ವ ಸ್ಥಳವನ್ನು ಆಕ್ರಮಣ ಮಾಡಿದೆ. ಇಟ್ಸ್ ಆಕ್ಯುಪೈಸ್, ದೆವ್ವ ಆರ್ ಗಾಡ್ ಇಟ್ಸ್ ಆಕ್ಯುಪೈಸ್ ಸ್ಪೆಸಿಫಿಕ್ ಪ್ಲೇಸ್. ಈ ದೆವ್ವ ಸ್ಥಳವನ್ನು ಆಕ್ರಮಣ ಮಾಡಿದ್ಮೇಲೆ ಮತ್ತೆ ಇವನಿಗೆ ತೂಕ ಮಾಡಬೇಕೀಗ. ತೂಕ ಮಾಡಿದಾಗ ಇವನೇನಾದರೂ 71 ಇದ್ದ ಅಂತ ಅನ್ಕೋ, ಆವಾಗ 1 kg ದೆವ್ವ ಬಂದಿದೆ, 1 kg ದೇವ್ರು ಬಂದಿದೆ ಅಂತ ಅರ್ಥ. ನೋಡಿ, ಇದು ಬಂದ ಮೇಲೂ ಕೂಡ ಇವನು 70 kg ಇದ್ದಾನಂದರೆ ಈ ದೆವ್ವ ಮತ್ತು ದೇವರಿಗೆ ಮಾಸ್ ಇಲ್ಲ, ರಾಶಿ ಇಲ್ಲ. ರಾಶಿ ಇಲ್ಲ ಅಂದಮೇಲೆ ಅಕಾರ್ಡಿಂಗ್ ಟು ಸೈನ್ಸ್ ದಿಸ್ ಈಸ್ ನಾಟ್ ಎ ಮ್ಯಾಟರ್. ಕ್ಲಿಯರ್? ವಿಜ್ಞಾನದ ಪ್ರಕಾರ ದೇವರು ಮತ್ತು ದೆವ್ವ ಮ್ಯಾಟರೇ ಅಲ್ಲ. ಕಾರಣ ಅದಕ್ಕೆ ರಾಶಿ ಇರಲ್ಲ, ಅದಕ್ಕೆ ಮಾಸ್ ಇರಲ್ಲ. ಹಾಗಾಗಿ ಈ ಮಾಸ್ ಯಾವುದಕ್ಕೆ ಇರೋದಿಲ್ವೋ ಅದನ್ನು ಮ್ಯಾಟರ್ ಅಂತ ನಮ್ಮ ಸೈನ್ಸಲ್ಲಿ ಒಪ್ಕೊಳ್ಳಲ್ಲ. ಹಾಗಾಗಿ ನಿಮಗೀಗ ಮ್ಯಾಟರ್ ಅನ್ನೋ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸಿಂಪಲ್. ಈ ಮ್ಯಾಟರ್ ಇದೆಯಲ್ವಾ, ನಾವು ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ, ಯಾವುದಕ್ಕೆ ರಾಶಿ ಇರುತ್ತೋ, ಯಾವುದು ಸ್ಥಳವನ್ನು ಆಕ್ರಮಣ ಮಾಡುತ್ತೋ ಅವೆಲ್ಲ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಮ್ಯಾಟರ್ ಅಂತ ಕರಿತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ 2 ಕಂಡೀಷನ್ಸ್ಗಳನ್ನು ಫುಲ್ಫಿಲ್ ಮಾಡಬೇಕು. ಕ್ಲಿಯರ್? ಹಾಗಾದರೆ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಇದೆಯಲ್ವಾ, ಇದು ಯಾವುದರಿಂದ ಆಗಿದೆ, ಮ್ಯಾಟರ್ ಯಾವುದರಿಂದ ಆಗಿದೆ ಅಂತ. ಸೊ ಮ್ಯಾಟರ್ ಅಂತಕ್ಕಂಥದ್ದು ಸಣ್ಣ ಸಣ್ಣ ಪಾರ್ಟಿಕಲ್ಸ್, ಕಣಗಳಿಂದ ಆಗಿದೆ ಅಂತ. ಮ್ಯಾಟರ್ ಅನ್ನೋದು ಸಣ್ಣ ಸಣ್ಣ ಕಣಗಳಿಂದ ಆಗಿದೆ, ಪಾರ್ಟಿಕಲ್ಸ್. ಆ ಪಾರ್ಟಿಕಲ್ಸ್ಗಳು ಏನಾಗಿರ್ಬೋದು, ಒಂದು ಪರಮಾಣುಗಳಾಗಿರ್ಬೋದು, ಆಟಮ್ಗಳಾಗಿರ್ಬೋದು, ಪರಮಾಣುಗಳಾಗಿರ್ಬೋದು. ಆ ಪಾರ್ಟಿಕಲ್ಸ್ ಆಟಮ್ಗಳಿಂದ ಆಗಿರ್ಬೋದು ಮ್ಯಾಟರ್. ನೆಕ್ಸ್ಟ್ ಇನ್ನೊಂದು ದಟ್ ಈಸ್ ಅಣುಗಳಿಂದ ಆಗಿರ್ಬೋದು, ಅಣುಗಳಿಂದ ದಿಸ್ ಇಸ್ ದ ಮಾಲಿಕ್ಯೂಲ್ಸ್ಗಳಿಂದ ಆಗಿರ್ಬೋದು, ಮಾಲಿಕ್ಯೂಲ್ಸ್ಗಳಿಂದ ಆಗಿರ್ಬೋದು, ಅಥವಾ ಅಯಾನ್ಸ್, ಅಯಾನುಗಳಿಂದ ಆಗಿರ್ಬೋದು. ಇವೆಲ್ಲ ಕಲಿತೀರಿ ನೀವು. ಓಕೆ, ಅಯಾನ್ಸ್. ಈ ಅಯಾನ್ಸ್ಗಳೆಂಬ ಕಣಗಳಿಂದ ಅಥವಾ ಅಣುಗಳೆಂಬ ಕಣಗಳಿಂದ ಅಥವಾ ಪರಮಾಣುಗಳೆಂಬ ಕಣಗಳಿಂದ ಏನಾಗಿದೆ ಅಂದರೆ ಈ ಬ್ಯೂಟಿಫುಲ್ ಆಗಿರತಕ್ಕಂಥ ಮ್ಯಾಟರ್ ಆಗಿದೆ. ಒಟ್ಟಾರೆಯಾಗಿ ಮ್ಯಾಟರ್ ಯಾವುದರಿಂದ ಆಗಿದೆ ಅಂದರೆ ಈ ಪಾರ್ಟಿಕಲ್ಸ್ಗಳಿಂದ ಮ್ಯಾಟರ್ ಆಗಿದೆ. ಹಾಗಾದರೆ ಈ ಪಾರ್ಟಿಕಲ್ಸ್ಗಳಿಂದ ಮ್ಯಾಟರ್ ಆಗಿದೆ ಅಂದಮೇಲೆ ವಾಟ್ ಈಸ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಟರ್? ಮ್ಯಾಟರ್ದ ಗುಣಗಳೇನು, ದ್ರವ್ಯದ ಗುಣಗಳೇನು? ನೋಡಿ, ಈ ದ್ರವ್ಯ ಯಾವುದರಿಂದ ಆಗಿದೆ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ, ಕಣಗಳಿಂದ ಆಗಿದೆ. ಹಾಗಾದರೆ ಕಣಗಳಿಂದ ಆಗಿದೆ ಅಂದಮೇಲೆ ಇದನ್ನು ಕಣ ಅಂತ ಅಂದ್ಕೊಂಡ್ರೆ, ದ್ರವ್ಯದ ಈ ಕಣಗಳು ಮತ್ತೊಂದು ಕಣವನ್ನು ಏನು ಮಾಡುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ. ದ್ರವ್ಯದಲ್ಲಿರುವ ಕಣಗಳು ಒಂದನ್ನೊಂದು ಏನು ಮಾಡುತ್ತೆ, ಆಕರ್ಷಣೆ ಮಾಡುತ್ತೆ. ಕಾರಣ ಅವುಗಳಿಗೆ ರಾಶಿ ಇರುತ್ತೆ. ರಾಶಿ ಇರತಕ್ಕಂಥ ಕಣನಾದರೂ ಆಗಿರಲಿ, ವಸ್ತುನಾದರೂ ಆಗಿರಲಿ, ಒಂದೊಂದೊಂದು ಏನು ಮಾಡುತ್ತೆ, ಆಕರ್ಷಣೆ ಮಾಡುತ್ತೆ. ಇದು ಒಂದು. ಹಾಗಾದರೆ ಕಣಗಳ ಮಧ್ಯೆ ಆಕರ್ಷಣೆ ಇರುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಕಣಗಳ, ದ್ರವ್ಯದ ಕಣಗಳ ಬಗ್ಗೆ. ನೋಡಿ, ದ್ರವ್ಯದ ಕಣಗಳ ನಡುವೆ ಆಕರ್ಷಣೆ ಇರುತ್ತೆ. ಅಷ್ಟೇ ಅಲ್ಲ, ಆ ಕಣಗಳ ನಡುವೆ ಖಾಲಿ ಜಾಗ ಇರುತ್ತೆ, ಅವುಗಳ ನಡುವೆ ಅವಕಾಶಗಳಿರುತ್ತೆ. ಯಾವುದೇ ಇರಲಿ, ಅದು ಘನನಾದರೂ ಇರಲಿ, ದ್ರವನಾದರೂ ಇರಲಿ, ಕಣಗಳ ನಡುವೆ ಏನಾಗಿರುತ್ತೆ, ಖಾಲಿ ಜಾಗ ಇರುತ್ತೆ. ಕಣಗಳ ನಡುವೆ ಸ್ಮಾಲ್ 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 ಸ್ಪೇಸಸ್ಗಳೇ ಇರುತ್ತೆ. ಅಷ್ಟೇ ಅಲ್ಲ, ಈ ಘನ, ದ್ರವ, ಅನಿಲ ಯಾವುದೇ ಇರಲಿ, ಈ ಕಣಗಳು ನಿರಂತರ ಚಲನೆಯಲ್ಲಿ ಇರುತ್ತೆ, ವೈಬ್ರೇಟ್ ಆಗ್ತಾ ಇರುತ್ತೆ. ಕಣಗಳೇನಾಗ್ತಾ ಇರುತ್ತೆ ಅಂದರೆ ನಿರಂತರ ಚಲನೆಯಲ್ಲಿರುತ್ತೆ. ಮತ್ತು ಉಷ್ಣ ಕೊಟ್ಟಾಗ ಅದರ ಚಲನೆಯ ಶಕ್ತಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಒಟ್ಟಾರೆಯಾಗಿ ಏನು ಈ ಮ್ಯಾಟರ್ ಅಂತ ಹೇಳ್ತೀವಿ, ಈ ಮ್ಯಾಟರ್ ಸಣ್ಣ ಸಣ್ಣ ಕಣಗಳಿಂದಾಗಿದೆ. ಈ ಕಣಗಳಿಂದಾಗಿದೆ. ಈ ಕಣಗಳಿಂದ ಆಗಿರತಕ್ಕಂಥ ದ್ರವ್ಯ ಇದೆಯಲ್ವಾ, ಆ ದ್ರವ್ಯದ ಕಣಗಳನ್ನು ಹೊಂದಿರತಕ್ಕಂತಹ ಲಕ್ಷಣಗಳೇನಿದೆ ಅಂದರೆ ಸಿಂಪಲ್, ಈ ದ್ರವ್ಯ
ಸಣ್ಣ ಸಣ್ಣ ಕಣಗಳಿಂದಾಗಿದೆ. ಆ ಕಣಗಳ ನಡುವೆ ಪ್ರಬಲ ಆಕರ್ಷಣೆ ಇರುತ್ತೆ, ಆಕರ್ಷಣ ಬಲ ಇರುತ್ತೆ. ನೆಕ್ಸ್ಟ್ ಆ ಕಣಗಳ ನಡುವೆ ಫೋರ್ಸ್ ಆಫ್ ಅಂದರೆ ಇಂಟರ್ಸೆಲ್ಯುಲರ್ ಸ್ಪೇಸಸ್ ಅಂದರೆ ಅವುಗಳ ನಡುವೆ ಖಾಲಿ ಜಾಗ ಇರುತ್ತೆ. ಆ ಕಣಗಳೇನಾಗ್ತಾ ಇರುತ್ತೆ ಅಂದರೆ ನಿರಂತರವಾಗಿರತಕ್ಕಂತಹ ಚಲನೆಯಲ್ಲಿ ಇರುತ್ತೆ. ಓಕೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಈ ಕಾನ್ಸೆಪ್ಟನ್ನು ಹೇಳಿದೆ ಅಂದರೆ ನಾವು ಸಿಂಪಲ್ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನು ಮಾಡ್ತೀವಿ ನಾವು ಅಂದರೆ ಈ ದ್ರವ್ಯ ಇದೆಯಲ್ವಾ, ಈ ದ್ರವ್ಯದಲ್ಲಿ ನಾವು ಘನ ಅಂತ ಬಂದುಬಿಡ್ತೀವಿ. ನಾವು ಮುಂದಕ್ಕೆ ಹೋದಾಗ ನಾವು ಘನ ಅಂದಾಗ ಕಣಗಳು ಬಿಗಿಯಾಗಿರುತ್ತೆ. ಇದರಲ್ಲಿ ಕಣಗಳು ಚಲಿಸಲ್ಲ ಅಂತ ಅನ್ಕೋತೀವಿ. ಅದು ಘನನಾದರೂ ಆಗಿರಲಿ, ಅದು ದ್ರವನಾದರೂ ಆಗಿರಲಿ, ಅದು ಅನಿಲನಾದರೂ ಆಗಿರಲಿ, ಅದು ಪ್ಲಾಸ್ಮಾನಾದರೂ ಆಗಿರಲಿ, ಇಫ್ ಯಾವ ಎನಿ ವಸ್ತುವಿನ ದ್ರವ್ಯದ ಸ್ಥಿತಿ ಇರಬಹುದು, ಆ ಸ್ಥಿತಿಯಲ್ಲಿರೋ ಪ್ರತಿಯೊಂದು ಕಣಗಳು ಘನದಲ್ಲೂ ಚಲಿಸುತ್ತೆ, ದ್ರವದಲ್ಲೂ ಚಲಿಸುತ್ತೆ, ಅನಿಲದಲ್ಲೂ ಚಲಿಸುತ್ತೆ. ಅದನ್ನು ನಾನು ನಿಮಗೆ ಮುಂದೆ ಇನ್ ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ ಸ್ನೇಹಿತರೆ. ಹಾಗಾದರೆ ದ್ರವ್ಯ ಅಂದರೆ ಏನು, ಈ ದ್ರವ್ಯ ಅಂತಕ್ಕಂಥ ಕಾನ್ಸೆಪ್ಟ್ ಪರಿಕಲ್ಪನೆ ಹೇಗೆ ಹುಟ್ಕೊಳ್ತು, ನಾವು ಈಗ ನಮ್ಮ ಸುತ್ತಲೂ ಇರತಕ್ಕಂಥ ದ್ರವ್ಯವನ್ನು ಐಡೆಂಟಿಫೈ ಮಾಡುವಷ್ಟು ನಾಲೆಡ್ಜ್ ಬಂದಿದೆಯಾ? ಸೊ ನೆಕ್ಸ್ಟ್ ಆ ದ್ರವ್ಯ ಯಾವುದರಿಂದ ಆಗಿರುತ್ತೆ, ಆ ವಸ್ತುಗಳಿಂದ ಅವುಗಳಿಂದ ಆಗಿರತಕ್ಕಂಥ ಏನು ಕಣಗಳಿದೆ, ಆ ಕಣಗಳು ಒಂದೊಂದೊಂದು ಹೇಗೆ ಅಟ್ರ್ಯಾಕ್ಟ್ ಮಾಡುತ್ತೆ, ಆ ಕಣಗಳ ನಡುವೆ ಯಾವ್ಯಾವ ಗುಣಗಳಿದೆ, ಈ ಕಣಗಳ ನಡುವೆ ಯಾವ್ಯಾವ ಗುಣಗಳಿದೆ, ಈ ಗುಣಗಳ ಆಧಾರದ ಮೇಲೆ ನಾವು ದ್ರವ್ಯದ ನೆಕ್ಸ್ಟ್ ಸ್ಥಿತಿಗಳನ್ನು ಏನು ಮಾಡ್ತೀವಿ, ನಾವು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಕ್ಲಿಯರ್? ದ್ರವ್ಯದ ಸ್ಥಿತಿಗಳನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಈಗ ನಾನೇನು ಮಾಡ್ತೀನಿ ಅಂದರೆ ಸಿಂಪಲ್ ಸ್ಟೇಟ್ಸ್ ಅಂದರೆ ಕ್ಲಾಸಿಫಿಕೇಷನ್ ಆಫ್ ಮ್ಯಾಟರ್. ಈ ಮ್ಯಾಟರ್ ಏನಿದೆ ಇದನ್ನು ನಾವೇನು ಮಾಡ್ತೀವಿ, ಕ್ಲಾಸಿಫಿಕೇಷನ್ ಮಾಡ್ತೀವಿ. ಕ್ಲಾಸಿಫಿಕೇಷನ್ ಅಂದರೆ ದಟ್ ಈಸ್ ವರ್ಗೀಕರಣ ಮಾಡ್ತೀವಿ. ದ್ರವ್ಯವನ್ನು ಹೇಗೆ ವರ್ಗೀಕರಣ ಮಾಡ್ತೀವಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ದ್ರವ್ಯವನ್ನು ನಾವು ಪ್ರಮುಖವಾಗಿ ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಭೌತ ಸಂಯೋಜನೆಯ ಆಧಾರದ ಮೇಲೆ. ಕ್ಲಿಯರ್? ಭೌತ ಸಂಯೋಜನೆಯ ಆಧಾರದ ಮೇಲೆ ದ್ರವ್ಯವನ್ನು ವರ್ಗೀಕರಣ ಮಾಡ್ತೀವಿ. ಇನ್ನೊಂದು ರಾಸಾಯನಿಕ ಸಂಯೋಜನೆಯ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೀವಿ. ಕೆಮಿಕಲ್ ಕಾಂಪೋಸಿಷನ್, ರಾಸಾಯನಿಕ ಸಂಯೋಜನೆಯ ಆಧಾರದ ಮೇಲೆ. ಓಕೆ, ಒಂದು ಭೌತ ಸಂಯೋಜನೆಯ ಆಧಾರದ ಮೇಲೆ, ಇನ್ನೊಂದು ರಾಸಾಯನಿಕ ಸಂಯೋಜನೆಯ ಆಧಾರದ ಮೇಲೆ. ಇಂಗ್ಲೀಷಲ್ಲಿ ಒಂದು ಫಿಸಿಕಲ್ ಕಾಂಪೋಸಿಷನ್, ಇನ್ನೊಂದು ಕೆಮಿಕಲ್ ಕಾಂಪೋಸಿಷನ್. ಮ್ಯಾಟರ್ ದೇ ಆರ್ ಕ್ಲಾಸಿಫೈಡ್ ಟೂ ಟೈಪ್ಸ್. ಒನ್ ಈಸ್ ಫಿಸಿಕಲ್ ಕಾಂಪೋಸಿಷನ್, ಅನದರ್ ಒನ್ ಈಸ್ ಕೆಮಿಕಲ್ ಕಾಂಪೋಸಿಷನ್ ಅಂತ. ನೋಡಿ, ಈ ಫಿಸಿಕಲ್ ಕಾಂಪೋಸಿಷನ್ ಇದೆಯಲ್ವಾ, ಭೌತ ಸಂಯೋಜನೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಭೌತ ಅನ್ನೋ ಪದ ಇದೆಯಲ್ವಾ, ಈ ಫಿಸಿಕಲ್ ಅನ್ನೋ ಪದನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪದೇ ಪದೇ ರಿಪೀಟೆಡ್ ಬರ್ತಾ ಇರತ್ತೆ. ನೆಕ್ಸ್ಟ್ ರಾಸಾಯನಿಕ ಅಂತಕ್ಕಂತಹ ಪದ. ನೋಡಿ, ಭೌತ ಅಂತಕ್ಕಂಥ ಪದ ಬಂದರೆ ನಾವು ಇದನ್ನು ಕ್ವಾಂಟಿಟಿ, ಪರಿಮಾಣಗಳಲ್ಲಿ ಹೇಳ್ತೀವಿ ನಾವು. ಪರಿಮಾಣ ಇದನ್ನು ನಾವೇನಂತ ಕರಿತೀವಿ, ಗುಣಾತ್ಮಕಗಳಲ್ಲಿ ಹೇಳ್ತೀವಿ. ಕ್ವಾಲಿಟಿ, ಗುಣಾತ್ಮಕ. ಏನೋ ಅರ್ಥ ಆಗಲ್ಲ ನಿಮಗೆ ಅಷ್ಟು ಸುಲಭ. ಎಕ್ಸಾಂಪಲ್, ಭೌತ ಅಂತಕ್ಕಂಥದ್ದು ನಾವು ಇಂದ್ರಿಯಗಳನ್ನು ಬಳಸಿ ಐಡೆಂಟಿಫೈ ಮಾಡ್ಬೋದು. ಅದು ಗಟ್ಟಿ ಇದೆ, ಅದು ಮೆತ್ತಗಿದೆ, ಅದು ಹರಿಯತ್ತೆ, ಅದು ನೀರು ಥರ ಇದೆ, ಈ ಥರ ಅದು ಹೊಳೆಯತ್ತೆ, ಅದು ಚೂಪಿದೆ. ಈ ಥರ ನಾವು ಇಂದ್ರಿಯಗಳನ್ನು ಬಳಸಿ ಏನೇನು ಗುಣಗಳನ್ನು ಬರಿತೀವಿ ಅವೆಲ್ಲ ಭೌತ ಸಂಯೋಜನೆ. ನೋಡಿ, ಇದನ್ನು ಇಂದ್ರಿಯಗಳನ್ನು ಬಳಸಿ ಬರೋದಿಲ್ಲ, ನಾವು ಪರೀಕ್ಷೆ ಮಾಡಿ ಬರೀಬೇಕು. ಪರೀಕ್ಷೆ ಮಾಡಿ ಬರೀತಕ್ಕಂಥದ್ದು ರಾಸಾಯನಿಕ ಸಂಯೋಜನೆ. ಈ ಎಕ್ಸಾಂಪಲ್, ಶಂಕರ್ ಸರ್ ದಟ್ ಈಸ್ ಈ ಮೆರೂನ್ ಆ ರೆಡ್ ಕಲರ್ ಟಿ ಶರ್ಟನ್ನು ಹಾಕ್ಕೊಂಡಿದ್ದಾರೆ, ಭೌತ ಸಂಯೋಜನೆ. ಶಂಕರ್ ಸರ್ ಬೆಳ್ಳಗಿದ್ದಾರೆ, ಭೌತ ಲಕ್ಷಣ. ಈ ಬೋರ್ಡ್ ತುಂಬ ಚೆನ್ನಾಗಿದೆ, ಗಟ್ಟಿ ಇದೆ, ದಟ್ ಈಸ್ ಭೌತ ಲಕ್ಷಣ. ಅದು ಬೇಡಪ್ಪ, ನನ್ನ ಬ್ಲಡ್ ರೆಡ್ ಇದೆ, ದಟ್ ಈಸ್ ದ ಭೌತ ಲಕ್ಷಣ. ನನ್ನ ಬ್ಲಡ್ ಗ್ರೂಪ್ ಯಾವುದಿದೆ, ಈ ಯಾವುದಾರ ಇಂದ್ರಿಯ, ಕಣ್ಣು, ಕಿವಿ, ಮೂಗು, ಯಾವುದಾರ ಇಂದ್ರಿಯಗಳನ್ನು ಬಳಸಿ ಹೇಳೋಕ್ಕಾಗತ್ತಾ? ಹೆಂಗೆ ಹೇಳ್ಬೋದು? ಟೆಸ್ಟ್ ಮಾಡಿ ಹೇಳ್ಬೋದು. ಪರೀಕ್ಷೆ ಮಾಡಿ ಏನು ಹೇಳ್ತೀವಿ ಅವೆಲ್ಲವೂ ಕೂಡ ರಾಸಾಯನಿಕ ಲಕ್ಷಣ. ಕ್ಲಿಯರ್? ಇಂದ್ರಿಯಗಳನ್ನು ಏನು ಬಳಸಿ ಹೇಳ್ತೀವಿ ಅವೆಲ್ಲ ಭೌತ ಲಕ್ಷಣ. ಈ ಥರ ಭೌತ ಲಕ್ಷಣ ಮೀನ್ಸ್ ಭೌತ ಸಂಯೋಜನೆ ಆಧಾರದ ಮೇಲೆ ನಾವು ದ್ರವ್ಯವನ್ನು ಭೌತ ಸಂಯೋಜನೆ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೀವಿ. ಇನ್ನೊಂದು ಗುಣಗಳು ಅಂದರೆ ದಟ್ ಇಸ್ ರಾಸಾಯನಿಕ ಸಂಯೋಜನೆಯ ಆಧಾರದ ಮೇಲೆ ನಾವು ದ್ರವ್ಯವನ್ನು ವರ್ಗೀಕರಣ ಮಾಡ್ತಾ ಬರ್ತೀವಿ. ನೆಕ್ಸ್ಟ್, ಈ ಭೌತ ಸಂಯೋಜನೆ ಇದೆಯಲ್ವಾ, ಈ ಭೌತ ಸಂಯೋಜನೆ ಇದನ್ನು ಮತ್ತೆ ನಾವು ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ. ಅಂದರೆ ಕಣಗಳ ಜೋಡಣೆಯ ಆಧಾರದ ಮೇಲೆ, ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್, ಅವುಗಳ ಆಧಾರದ ಮೇಲೆ
ಈ ಭೌತ ಸಂಯೋಜನೆಯನ್ನು ಮತ್ತೆ ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ. ಹೆಂಗೆ ಅಂದರೆ ಸಿಂಪಲ್ ಫಸ್ಟ್ ಕಣಗಳು ತನ್ನಷ್ಟಕ್ಕೆ ತಾನೇ ಅಂಟ್ಕೊಂಡ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬೇಸಿಕ್ ಸ್ಟೇಟ್ ಅಂತ ಕರಿತೀವಿ. ಮೂಲಭೂತ ಸ್ಥಿತಿಗಳು ಅಂತ, ಮೂಲಭೂತ ಸ್ಥಿತಿ ಅಂತ. ಆ ಕಣಗಳ ಮೇಲೆ ಹೊರಗಡೆಯಿಂದ ನಾವೇನಾದರೂ ಶಕ್ತಿಯನ್ನು ಬಳಸಿದರೆ ಅದನ್ನು ನಿಯಂತ್ರಿತ ಸನ್ನಿವೇಶದ ಸ್ಥಿತಿ ಅಂತ ಕರಿತೀವಿ. ಎಕ್ಸ್ಟ್ರೀಮ್ ಕಂಡೀಷನ್ ಸ್ಟೇಟ್, ನಿಯಂತ್ರಿತದ ಸನ್ನಿವೇಶದ ಸ್ಥಿತಿ ಅಂತ. ಒಟ್ಟಾರೆಯಾಗಿ ನಾವು ದ್ರವ್ಯವನ್ನು ಭೌತ ಸಂಯೋಜನೆ ಆಧಾರದ ಮೇಲೆ, ಕಣಗಳ ಜೋಡಣೆಯ ಆಧಾರದ ಮೇಲೆ ಮೂಲಭೂತ ಸ್ಥಿತಿಗಳು ಮತ್ತು ನಿಯಂತ್ರಿತ ಸನ್ನಿವೇಶದ ಸ್ಥಿತಿ, ಒಂದು ಬೇಸಿಕ್ ಸ್ಟೇಟ್, ಇನ್ನೊಂದು ಎಕ್ಸ್ಟ್ರೀಮ್ ಕಂಡೀಷನ್ ಸ್ಟೇಟ್ ಅಂತ. ಈ ಥರ ಮೂಲಭೂತ ಸ್ಥಿತಿ ಆ್ಯಂಡ್ ನಿಯಂತ್ರಿತ ಸನ್ನಿವೇಶದ ಸ್ಥಿತಿ ಅಂತ ಎರಡು ರೀತಿಯಲ್ಲಿ ನಾವು ಈ ಭೌತ ಸಂಯೋಜನೆಯನ್ನು ವರ್ಗೀಕರಣ ಮಾಡ್ಕೊಳ್ತೀವಿ. ಇಲ್ಲಿ ಮೂಲಭೂತ ಸ್ಥಿತಿ ಏನಿದೆ, ಆ ಮೂಲಭೂತ ಸ್ಥಿತಿಯಲ್ಲಿ ನಾವು ಒಂದೇದು ಘನ ಸಾಲಿಡ್, ನೆಕ್ಸ್ಟ್ ದ್ರವ ಲಿಕ್ವಿಡ್, ನೆಕ್ಸ್ಟ್ ಅನಿಲ ಗ್ಯಾಸಸ್. ಮೂಲಭೂತ ಸ್ಥಿತಿಯನ್ನು ನಾವು ಎಷ್ಟು ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ ಅಂದರೆ ಮೂರು ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ. ಒನ್ ಈಸ್ ಸಾಲಿಡ್, ಒನ್ ಈಸ್ ಲಿಕ್ವಿಡ್, ಅನದರ್ ಒನ್ ಈಸ್ ಗ್ಯಾಸ್. ನಿಯಂತ್ರಿತ ಸನ್ನಿವೇಶದ ಸ್ಥಿತಿ ಇದೆಯಲ್ವಾ, ಇದನ್ನು ನಾವು ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ. ಸಿಂಪಲ್ ಒಂದೇದು ದಟ್ ಈಸ್ ದ ಪ್ಲಾಸ್ಮಾ. ಇಲ್ಲಿ ನಾವು ಇದೇ ಸ್ಥಿತಿ ಮೇಲೆ, ಈ ಸ್ಥಿತಿ ಮೇಲೆ ಒತ್ತಡವನ್ನು ಪ್ರೆಷರನ್ನು ಹಾಕಿದಾಗ ಒಂದು ಸ್ಥಿತಿ ಬರುತ್ತೆ, ದಟ್ ಈಸ್ ದ ಪ್ಲಾಸ್ಮಾ. ಇದೇ ಸ್ಥಿತಿಯನ್ನು ಬಳಸ್ಕೊಂಡು ಇನ್ನೊಂದು ಸ್ಥಿತಿಯನ್ನು ಆವಿಷ್ಕಾರ ಮಾಡ್ತೀವಿ, ದಟ್ ಇಸ್ ಬೋಸ್ ಐನ್ಸ್ಟೀನ್ ಕಂಡನ್ಸೇಟ್ ಆರ್ ಸಾಂದ್ರೀಕರಣ ಅಂತ. ಬೋಸ್ ಐನ್ಸ್ಟೀನ್ ಕಂಡನ್ಸೇಟ್ ಆರ್ ಸಾಂದ್ರೀಕರಣದ ಸ್ಥಿತಿ ಅಂತ. ಒಟ್ಟಾರೆಯಾಗಿ ಮೂಲಭೂತ ಸ್ಥಿತಿಗಳು ಮೂರು, ನೆಕ್ಸ್ಟ್ ನಿಯಂತ್ರಿತ ಸನ್ನಿವೇಶದ ಸ್ಥಿತಿ ಎರಡಿದೆ. ಈ 5 ಸ್ಥಿತಿಗಳನ್ನು ನಾವು ಇನ್ ಡೀಟೇಲ್ ಆಗಿ ಕಲಿತಾ ಬರ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ನಾವಿನ್ನೂ ಎಲ್ಲಿ ಎಂಟ್ರಿ ಆಗ್ತೀವಿ ಅಂದರೆ, ಸೊ ರಾಸಾಯನಿಕ ಸಂಯೋಜನೆ ಆಧಾರದ ಮೇಲೆ ದ್ರವ್ಯವನ್ನು ಮತ್ತೆ ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ ನಾವು. ಒಂದು ಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ ಶುದ್ಧ ವಸ್ತುಗಳು ಅಂತ, ಪ್ಯೂರ್ ಸಬ್ಸ್ಟೆನ್ಸ್ ಶುದ್ಧ ವಸ್ತುಗಳು ಒಂದು ಕ್ಲಿಯರ್. ಎರಡನೇದು ದಟ್ ಇಸ್ ದ ಮಿಕ್ಸರ್ಸ್, ಮಿಶ್ರಣಗಳು ಅಂತ. ನೋಡಿ, ಮಿಶ್ರಣಗಳು ರಾಸಾಯನಿಕ ದ್ರವ್ಯವನ್ನು ರಾಸಾಯನಿಕ ಸಂಯೋಜನೆಯ ಆಧಾರದ ಮೇಲೆ ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ಕೋತೀವಿ. ಒಂದು ಪ್ಯೂರ್ ಸಬ್ಸ್ಟೆನ್ಸ್, ಅನದರ್ ಒನ್ ಈಸ್ ಮಿಕ್ಸರ್ಸ್ ಅಂತ. ಈಗ ಪ್ಯೂರ್ ಸಬ್ಸ್ಟೆನ್ಸ್ ಇದೆಯಲ್ವಾ, ಇದನ್ನು ಮತ್ತೆ ವರ್ಗೀಕರಣ ಮಾಡ್ಕೊಳ್ತೀವಿ ನಾವು. ಹೆಂಗೆ ವರ್ಗೀಕರಣ ಮಾಡ್ಕೊಳ್ತೀವಿ ಅಂದರೆ ಸಿಂಪಲ್ ಒಂದೇದು ಧಾತುಗಳು, ಎಲಿಮೆಂಟ್ಸ್, ಮೂಲ ವಸ್ತುಗಳು ಎಲ್ಲ ಒಂದೇ. ಮೂಲ ವಸ್ತು ಅಂದ್ರೂ ಅದೇ, ಧಾತು ಅಂದ್ರೂ ಅದೇ. ಅದನ್ನು ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ, ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಎರಡನೇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪೌಂಡ್ಸ್, ಸಂಯುಕ್ತ ವಸ್ತುಗಳು ಅಂತ. ಸಂಯುಕ್ತ ವಸ್ತುಗಳು ಇವೆಲ್ಲ ಇನ್ ಡೀಟೇಲ್ ಹೇಳ್ತೀವಿ. ಈಗ ಪ್ರೆಸೆಂಟ್ ಎಷ್ಟು ಮೂಲ ವಸ್ತುಗಳಿದೆ ಅಂದರೆ 118 ಮೂಲ ವಸ್ತುಗಳಿವೆ. ಮೂಲ ವಸ್ತುಗಳು ಸೇರಿ ಸಂಯುಕ್ತ ವಸ್ತುಗಳಾಗುತ್ತೆ. ಇವೆರಡೂ ಕೂಡ ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ ಸಂಯುಕ್ತ ಅಂದರೆ ಶುದ್ಧ ವಸ್ತುಗಳಿಗೆ ಉದಾಹರಣೆ. ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಝೋನ್ ಇದೆ, ಮಿಕ್ಸರ್ಸ್. ಈ ಮಿಕ್ಸರ್ಸನ್ನು ಫರ್ದರ್ ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ ನಾವು. ಒಂದು ಸಿಂಪಲ್ ಸಮರೂಪದ ಮಿಶ್ರಣ, ಸಮರೂಪದ ಮಿಶ್ರಣ ಅಂತ. ನೆಕ್ಸ್ಟ್ ಅಸಮರೂಪದ ಮಿಶ್ರಣ, ಅಸಮರೂಪದ ಮಿಶ್ರಣ ಅಂತ. ಇಂಗ್ಲೀಷಲ್ಲಿ ಸಿಂಪಲ್ ಹೋಮೋಜೀನಿಯಸ್ ಮಿಕ್ಸರ್ಸ್, ಹೋಮೋಜೀನಿಯಸ್ ಮಿಕ್ಸರ್ಸ್. ಅನದರ್ ಒನ್ ಈಸ್ ಹೆಟಿರೋಜೀನಿಯಸ್ ಮಿಕ್ಸರ್ಸ್ ಅಂತ, ಹೆಟಿರೋಜೀನಿಯಸ್ ಮಿಕ್ಸರ್ಸ್ ಅಂತ. ಒಟ್ಟಾರೆಯಾಗಿ ಮ್ಯಾಟರನ್ನು ಈ ಥರ ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀವಿ. ಮ್ಯಾಟರ್ ಕ್ಲಾಸಿಫಿಕೇಷನ್, ದೇ ಆರ್ 2 types ಅಕಾರ್ಡಿಂಗ್ ಟು ಫಿಸಿಕಲ್ ಕಾಂಪೋಸಿಷನ್, ಅಕಾರ್ಡಿಂಗ್ ಟು ಕೆಮಿಕಲ್ ಕಾಂಪೋಸಿಷನ್. Physical composition further classified, there are 2 types. One is basic state, another one is extreme condition state. Basic state further classified 3 types, solid, liquid, gas. Extreme condition further classified 2 types, plasma and Bose-Einstein condensate. Next, chemical composition further classified, there are 2 types, pure substance and mixtures. Pure substance elements and compounds, mixtures, homogeneous mixture and heterogeneous mixture. ಈ ಕಂಪ್ಲೀಟ್ ಈ ದ್ರವ್ಯ ಏನು ಈ ಥರ ವರ್ಗೀಕರಣ ಮಾಡ್ಕೊಂಡಿದ್ದೀವಿ. ಈ ವರ್ಗೀಕರಣದ ಆಧಾರದ ಮೇಲೆ, ಈ ವರ್ಗೀಕರಣದ ಚಾರ್ಟ್ನ ಆಧಾರದ ಮೇಲೆ
ಒಂದೊಂದೇ ನಾವೇನು ಮಾಡ್ತೀವಿ ಈಗ ಚರ್ಚೆ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಏನು, ನಮ್ಮ ಮ್ಯಾಟರ್ ಏನಿದೆ, ದ್ರವ್ಯ ಏನಿದೆ, ಆ ದ್ರವ್ಯನ ನಾವು ನೋಡಿ, ದ್ರವ್ಯನೇ ಬೇರೆ ದ್ರವನೇ ಬೇರೆ, ಮತ್ತು ತುಂಬ ಇಂಪಾರ್ಟೆಂಟ್. ಈಗ ಹೇಳ್ತೇನೆ ನಾನು, ದ್ರವ್ಯ ಅಂದರೆ ಇಡೀ ವಿಶ್ವ ಯಾವುದರಿಂದ ಆಗಿದೆ ಅಂದರೆ ದ್ರವ್ಯಗಳಿಂದ ಆಗಿದೆ. ದ್ರವ ಅಂದರೆ ದ್ರವ್ಯದಲ್ಲಿರೋ ಒಂದು ಸ್ಥಿತಿ, ಘಟ ಕುಡಿಯೋವು ದ್ರವ. ಬೀರು, ನೀರು, ಪೆಪ್ಸಿ, ಕೋಕೋಕೋಲಾ ಇವೆಲ್ಲವೂ ಕುಡಿಯೋವೇನಿದಾವೆ ಅದು ದ್ರವ. ಇದು ದ್ರವ್ಯದೊಂದು ಸ್ಥಿತಿ. ಓಕೆ, ಹಾಗಾಗಿ ದ್ರವನೇ ಬೇರೆ ದ್ರವ್ಯನೇ ಬೇರೆ. ಮತ್ತು ಇನ್ನೊಂದು ಬರುತ್ತೆ ಕನ್ನಡದಲ್ಲಿ ದ್ರಾವ್ಯ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲ. ದ್ರವ್ಯ ಅಂದರೆ ಯೂನಿವರ್ಸ್, ಇಡೀ ಜಗತ್ತು ಏನೇನಾಗಿದೆ ಆ ಕಂಡೀಷನ್ಸ್ ಹೇಳಿದ್ದೀನಿ. ಆ ಕಂಡೀಷನ್ ಇರೋದು ಎಲ್ಲ ವಸ್ತುಗಳು ದ್ರವ್ಯ. ಈ ಕುಡಿಯೋವು ದ್ರವ. ಇವು ಹಂಗಲ್ಲ. ಟೇಕ್ ಎ ಬೀಕರ್, ಹಾಕಿ ವಾಟರ್. ಒಂದು ಬೀಕರನ್ನು ತೆಗೆದುಕೊಳ್ಳಿ, ಅದರಲ್ಲಿ ನೀರನ್ನು ಹಾಕಿ, ನೀರಿನ ಜೊತೆಗೆ ಸ್ವಲ್ಪ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಕ್ಕರೆಯನ್ನು ಹಾಕಿ, ಅಲ್ಲಾಡಿಸಿ. ಹಾಗಾದರೆ ಬೀಕರ್ನಲ್ಲಿ ಸಕ್ಕರೆ ಏನಾಗುತ್ತದೆ? ಹೊಡಿ ಹಲ್ಲಿಗೆ, ಸಕ್ಕರೆ ಕರಗುತ್ತದೆ. ಸಕ್ಕರೆ ಎಲ್ಲ ಕಣೋ, ಯಾರು ಏನಾದರೂ ಕರಗುವ ಗುಣವನ್ನು ಯಾವುದು ಹೊಂದಿರುತ್ತೋ ಅವುಗಳನ್ನು ನಾವು ಅದು ದ್ರಾವ್ಯ, ಸಾಲ್ಯೂಟ್ ಅಂತ ಕರಿತೀವಿ. ಸಾಲ್ಯೂಟ್ ಇಂಗ್ಲೀಷಲ್ಲಿ ಸಾಲ್ಯೂಟ್, ಕನ್ನಡದಲ್ಲಿ ದ್ರಾವ್ಯ. ಯಾವುದಕ್ಕೆ ಕರಗೋ ಗುಣ ಇರುತ್ತೆ ಅದು ದ್ರಾವ್ಯ. ಯಾವುದಾರು ಇರಲಿ, ಅದು ನೀನು ಕರಗಿಬಿಟ್ರೆ ದ್ರಾವ್ಯ ಅಂತಾನೆ. ಮತ್ತು ನೀನು ಕರಗಿಸ್ಕೊಂಡೋಳು, ಕರಗಿಸ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ದ್ರಾವಕ ಅಂತ ಕರಿತೀವಿ. ದ್ರಾವಕ, ಯಾರು ಕರಗಿಸ್ಕೊಳ್ತಾರೋ ಅವರನ್ನು ದ್ರಾವಕ. ಹಾಗಾದರೆ ಇಲ್ಲಿ ಸಕ್ಕರೆ ಈಸ್ ದ ಬ್ಯೂಟಿಫುಲ್ ದ್ರಾವ್ಯ, ನೀರು ಕರಗಿಸ್ಕೊಂಡಿದೆ, ನೀರು ಇದೆಯಲ್ವಾ, ನೀರು ಈಸ್ ದ ದ್ರಾವಕ. ನೀರು ದ್ರಾವಕ, ಸಕ್ಕರೆ ಏನಿದೆ ಅದು ದ್ರಾವ್ಯ. ಹಾಗಾದರೆ ನೀರಲ್ಲಿ ಸಕ್ಕರೆ ಕರಗಿ, ದ್ರಾವಕದಲ್ಲಿ ದ್ರಾವ್ಯ ಕರಗಿ, ಬ್ಯೂಟಿಫುಲ್ ಸಕ್ಕರೆ ನೀರು ಬಂದಿದೆ. ಸಕ್ಕರೆ ನೀರನ್ನು ನಾವೇನಂತ ಕರಿತೀವಿ? ದ್ರಾವಣ, ಸೊಲ್ಯೂಷನ್ ಅಂತ ಕರಿತೀವಿ. ಕ್ಲಿಯರ್? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಅರ್ಥ ಆಗಿಲ್ಲ ಅಂದರೆ ಸಿಂಪಲ್, ಸ್ವಲ್ಪ ಇನ್ ಡೀಟೇಲ್ ಆಗಿ ಹೇಳಬೇಕು ಅಂದರೆ ಸಿಂಪಲ್, ಒಂದು ದ್ರಾವ್ಯ ಯಾವುದು ಕರಗುತ್ತೋ ಅದು ದ್ರಾವ್ಯ, ಯಾವುದು ಕರಗಿಸಿಕೊಳ್ಳುತ್ತೋ ಅದು ದ್ರಾವಕ, ದ್ರಾವಕದಲ್ಲಿ ದ್ರಾವ್ಯ ಕರಗಿ ಹೊಸದಾಗಿ ಬರೋದೇ ದಟ್ ಇಸ್ ದ ದ್ರಾವಣ. ಇಂಗ್ಲೀಷಲ್ಲಿ ದಿಸ್ ಇಸ್ ದ ಸಾಲ್ಯೂಟ್, ದಿಸ್ ಇಸ್ ದ ಸಾಲ್ವೆಂಟ್, ದಿಸ್ ಇಸ್ ದ ಸೊಲ್ಯೂಷನ್. ಇಂಗ್ಲೀಷಲ್ಲಿ ಪ್ರಾಬ್ಲಮ್ ಇಲ್ಲ, ಸೊಲ್ಯೂಷನ್. ನೋಡಿ, ಹಾಗಾದರೆ ಇಲ್ಲಿ ಸಿಂಪಲ್, ಉಪ್ಪು ಕರಗುತ್ತದೆ ದ್ರಾವ್ಯ, ನೀರು ಕರಗಿಸಿಕೊಳ್ಳುತ್ತದೆ ದ್ರಾವಕ, ನೀರಲ್ಲಿ ಉಪ್ಪು ಕರಗಿ ಹೊಸದಾಗಿ ಬರುತ್ತೆ, ಉಪ್ಪು ನೀರು, ಬ್ಯೂಟಿಫುಲ್ ದ್ರಾವಣ. ಸೊ ಹಾಗಾದರೆ ಎಂತಹ ದ್ರಾವಣ? ದಟ್ ಇಸ್ ದ ದ್ರವ ರೂಪದ ದ್ರಾವಣ. ಎಂತಹ ಸೊಲ್ಯೂಷನ್ ಅಂದರೆ ಲಿಕ್ವಿಡ್ ಸೊಲ್ಯೂಷನ್. ಹಾಗಾದ್ರೆ ಸೊಲ್ಯೂಷನಲ್ಲೂ ಟೈಪ್ಸ್ ಇದಾವ. ಈಗ ನೋಡಿ, ನೀವೇ ಯೋಚನೆ ಮಾಡಿ. ಈಗ ಹೇಗೆ ಎಕ್ಸಾಂಪಲ್, ನೈಟ್ರೋ ಅದು ಆಕ್ಸಿಜನ್ ದ್ರಾವ್ಯ ಕರಗತ್ತೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ದ್ರಾವ್ಯ ಕರಗತ್ತೆ. ನೆಕ್ಸ್ಟ್ ಆರ್ಗನ್ ದ್ರಾವ್ಯ ಕರಗತ್ತೆ. ಈ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಆರ್ಗನ್ ಯಾವುದ್ರಲ್ಲಿ ಕರಗತ್ತೆ? ಸಿಂಪಲ್, ನೈಟ್ರೋಜನಲ್ಲಿ ಕರಗತ್ತೆ. ಹಾಗಾದರೆ ನೈಟ್ರೋಜನ್ ಈಸ್ ಎ ದ್ರಾವಕ, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಆರ್ಗಾನ್ ಇದು ದ್ರಾವ್ಯ. ನೈಟ್ರೋಜನಲ್ಲಿ ಅಂದರೆ ನೈಟ್ರೋಜನ್ ಎಂಬ ದ್ರಾವಕದಲ್ಲಿ ಈ ದ್ರಾವ್ಯಗಳು ಕರಗಿ ಒಂದು ಬ್ಯೂಟಿಫುಲ್ ದ್ರಾವಣ ಬರುತ್ತೆ. ಆ ದ್ರಾವಣ ನಾವೇನಂತ ಕರಿತೀವಿ? ಗಾಳಿ. ಹಾಗಾದ್ರೆ ಗಾಳಿ ಇದೆಯಲ್ವಾ, ಇದು ಒಂದು ದ್ರಾವಣ. ಎಂತಹ ದ್ರಾವಣ? ಅನಿಲ ದ್ರಾವಣ, ಗ್ಯಾಸಿಯಸ್ ಸೊಲ್ಯೂಷನ್, ಅನಿಲ ರೂಪದ ದ್ರಾವಣ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಈಗ ಇನ್ನೂ ನಿಮಗೆ ಡೌಟ್ ಇತ್ತು ಅಂದರೆ ಮತ್ತೊಂದು ದ್ರಾವಣ ಇದೆ. ಈಗ ದ್ರವ ರೂಪದ ದ್ರಾವಣ ಕ್ಲಿಯರ್, ಈಗ ಅನಿಲ ರೂಪದ ದ್ರಾವಣನೂ ಕ್ಲಿಯರ್. ಇನ್ನೊಂದು ದ್ರಾವಣ ಇದೆ, ಘನ ದ್ರಾವಣ. ಅದಂಗೆ ಎಕ್ಸಾಂಪಲ್, ಈಗ ತಾಮ್ರ ನಿಮಗೆ ಗೊತ್ತಿದೆ. ಕ್ಲಿಯರ್? ಕಾಪರ್. ತಾಮ್ರ ಘನ, ಇದು ದಟ್ ಇಸ್ ದ ದ್ರಾವ್ಯ. ಬಂಗಾರ ಈಸ್ ದ ಬ್ಯೂಟಿಫುಲ್ ದ್ರಾವಕ. ಬಂಗಾರ ಈಸ್ ದ ಮೀಲಿಯಬಲ್ ಮೆಟಲ್, ಮೃದು ಲೋಹ. ಅದನ್ನು ಗಟ್ಟಿ ಮಾಡಲಿಕ್ಕೆ ಅದರಲ್ಲಿ ತಾಮ್ರನ ಹಾಕ್ತಾರೆ. ಅವಾಗ ತಾಮ್ರ ಬಂಗಾರದಲ್ಲಿ ಕರಗತ್ತೆ, ತಾಮ್ರ ಕರಗತ್ತೆ ದ್ರಾವ್ಯ, ಬಂಗಾರ ಕರಗಿಸ್ಕೊಳ್ಳುತ್ತೆ ದ್ರಾವಕ. ಇದರಿಂದ ಆಭರಣ ಬಂಗಾರ, ಆರ್ನಮೆಂಟಲ್ ಗೋಲ್ಡ್, ಆಭರಣ ಬಂಗಾರನ ತಯಾರಿಸ್ತೀವಿ. ಹಾಗಾದರೆ ಆಭರಣ ಬಂಗಾರದಲ್ಲಿ ಏನಿದೆ? ಬಂಗಾರದಲ್ಲಿ ತಾಮ್ರ ಮಿಕ್ಸ್ ಆಗಿದೆ. ಬಂಗಾರದಲ್ಲಿ ತಾಮ್ರ ಕರಗಿದೆ. ಹಾಗಾದರೆ ಕರಗಿರೋ ತಾಮ್ರ ದ್ರಾವ್ಯ,
ಬಂಗಾರ ಕರಗಿಸ್ಕೊಂಡಿದೆ ದ್ರಾವಕ, ಆಭರಣ ಬಂಗಾರ ದ್ರಾವಣ. ಎಂತಹ ದ್ರಾವಣ? ಸಿಂಪಲ್ ಘನ ದ್ರಾವಣ. ಘನ ದ್ರಾವಣ, ಸಾಲಿಡ್ ಸೊಲ್ಯೂಷನ್. ನೋಡಿ, ಒಂದು ದ್ರಾವ್ಯ ಅನ್ನೋ ಪದನ ಪರಿಚಯ ಮಾಡಲಿಕ್ಕೆ ಇಷ್ಟು ಕತೆ ಹೇಳಿದ್ದೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಸಿಂಪಲ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಈಗ ದ್ರಾವ್ಯನೇ ಬೇರೆ, ದ್ರವನೇ ಬೇರೆ, ನೆಕ್ಸ್ಟ್ ದ್ರವ್ಯನೇ ಬೇರೆ. ನಾವೀಗ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ದ್ರವ್ಯ. ಕ್ಲಿಯರ್? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ದ್ರವ್ಯ. ದ್ರವ್ಯನ ನಾವೇನಂತ ಕರಿತೀವಿ? ಮ್ಯಾಟರ್ ಅಂತ ಕರಿತೀವಿ. ಮ್ಯಾಟರ್ ಅಂತ ಕರಿತೀವಿ. ಹಾಗಾದರೆ ಈ ಮ್ಯಾಟರ್ ದ್ರವ್ಯ ಅಂದರೆ ಕ್ಲಿಯಾರಿಟಿ ಇದೆ. ಅದರ ಮಧ್ಯೆ ದ್ರವ ದ್ರಾವ್ಯದ ಕನ್ಫ್ಯೂಷನನ್ನು ಕೂಡ ನಾವೇನು ಮಾಡಿದ್ದೀವಿ? ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಾನು ನಿಮ್ಮ ಜೊತೆಗೆ ಏನು ಚರ್ಚೆ ಮಾಡ್ತೀನಿ ಅಂದರೆ, ಈ ದ್ರವ್ಯ ಆರ್ ಮ್ಯಾಟರ್ ಇದೆಯಲ್ವಾ, ಇದನ್ನು ಭೌತ ಸಂಯೋಜನೆಯ ಆಧಾರದ ಮೇಲೆ, ಅಕಾರ್ಡಿಂಗ್ ಟು ಫಿಸಿಕಲ್ ಕಾಂಪೋಸಿಷನ್, ಭೌತ ಸಂಯೋಜನೆಯ ಆಧಾರದ ಮೇಲೆ ದ್ರವ್ಯವನ್ನು ಭೌತ ಸಂಯೋಜನೆಯ ಆಧಾರದ ಮೇಲೆ ಹೇಗೆ ವರ್ಗೀಕರಣ ಮಾಡಿದ್ದೀವಿ, ಅದರ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನೆಲ್ಲ ಕ್ವಶನ್ಸ್ಗಳು ಬರುತ್ತೆ. ಸರ್ ಆಲ್ರೆಡಿ ಹೇಳಿದ್ದೀರ ನೀವು, ದ್ರವ್ಯವನ್ನು ಭೌತ ಸಂಯೋಜನೆ ಆಧಾರದ ಮೇಲೆ ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ ಸರ್. ಒಂದು ಮೂಲಭೂತ ಸ್ಥಿತಿ, ಇನ್ನೊಂದು ನಿಯಂತ್ರಿತ ಸನ್ನಿವೇಶದ ಸ್ಥಿತಿ ಅಂತ. ಒಂದು ಬೇಸಿಕ್ ಸ್ಟೇಟ್, ಅನದರ್ ಒನ್ ಈಸ್ ಎಕ್ಸ್ಟ್ರೀಮ್ ಕಂಡೀಷನ್ ಸ್ಟೇಟ್ ಅಂತ. ಬೇಸಿಕ್ ಸ್ಟೇಟಲ್ಲಿ ಯಾರು ಬರ್ತಾರೆ? ಸಿಂಪಲ್. ಒಂದನೇದು ದಟ್ ಈಸ್ ಸಾಲಿಡ್, ಘನ. ಎರಡನೇದು ದಟ್ ಈಸ್ ದ ದ್ರವ. ಮೂರನೇದು ದಟ್ ಈಸ್ ದ ಅನಿಲ. ಇವು ಮೂರು ಮೂಲಭೂತ ದ್ರವ್ಯದ ಮೂಲಭೂತ ಸ್ಥಿತಿಗಳು. ನೆಕ್ಸ್ಟ್ ನಿಯಂತ್ರಿತ ಸನ್ನಿವೇಶದ ಸ್ಥಿತಿ ಏನಿದೆ? ಎಕ್ಸ್ಟ್ರೀಮ್ ಕಂಡೀಷನ್ ಸ್ಟೇಟ್. ನಿಯಂತ್ರಿತ ಸನ್ನಿವೇಶದ ಸ್ಥಿತಿ ಅಂತ ಏನು ಹೇಳ್ತೀವಿ ನಾವು? ಸನ್ನಿವೇಶದ ಸ್ಥಿತಿ, ಎಕ್ಸ್ಟ್ರೀಮ್ ಕಂಡೀಷನ್ ಸ್ಟೇಟ್ ಇದೆಯಲ್ವಾ, ಇದನ್ನು ನಾವು ಫರ್ದರ್ ಕ್ಲಾಸಿಫೈಡ್ ತುಂಬ ಟೈಪ್ಸ್ ಇದೆ, ಬಟ್ ಎಕ್ಸಾಮ್ ಪರ್ಪಸ್ 2 ಟೈಪ್ಸ್ ಇದೆ. ಒಂದನೇದು ಪ್ಲಾಸ್ಮಾ, ಇನ್ನೊಂದು ಬೋಸ್ ಐನ್ಸ್ಟೀನ್ ಸಾಂದ್ರೀಕರಣ ಆರ್ ಕಂಡನ್ಸೇಟ್ ಅಂತ ಕರಿತೀವಿ. ಸಾಂದ್ರೀಕರಣ. ನೋಡಿ, ಇವೆಲ್ಲವೂ ಕೂಡ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಭೌತ ಸಂಯೋಜನೆ ಆಧಾರದ ಮೇಲೆ ದ್ರವ್ಯವನ್ನು ವರ್ಗೀಕರಣ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಾವು ಏನು ಹೇಳ್ತೀವಿ, ಈ ದ್ರವ್ಯನ ಮೂಲಭೂತ ಸ್ಥಿತಿ ಘನ, ಸಿಂಪಲ್ ಕಣಗಳಿಂದನೇ ಆಗಿರುತ್ತೆ. ಇದು ಕಣಗಳಿಂದ ಆಗಿರುತ್ತೆ, ಇದು ಕಣಗಳಿಂದ ಆಗಿರುತ್ತೆ, ಇದು ಕಣಗಳಿಂದ ಆಗಿರುತ್ತೆ, ಇದು ಕಣಗಳಿಂದ ಆಗಿರುತ್ತೆ, ಇದು ಕಣಗಳಿಂದ ಆಗಿರುತ್ತೆ. ಈ ಕಣ ಇನ್ನೊಂದು ಕಣನ ಯಾವ ರೀತಿ ಅಟ್ರ್ಯಾಕ್ಟ್ ಮಾಡುತ್ತೆ, ಈ ಕಣ ಇನ್ನೊಂದು ಕಣನ ಯಾವ ರೀತಿ ಅಟ್ರ್ಯಾಕ್ಟ್ ಮಾಡುತ್ತೆ, ಈ ಕಣ ಇನ್ನೊಂದು ಕಣದ ಜೊತೆಗೆ ಯಾವ ರೀತಿ ಸಂಬಂಧ ಇದೆ, ಈ ಕಣ ಜೊತೆಗೆ ಯಾವ ಥರ ಸಂಬಂಧ ಇದೆ, ಈ ಕಣದ ಜೊತೆಗೆ ಈ ಕಣ ಯಾವ ಥರ ಸಂಬಂಧ ಇದೆ, ಅದರ ಮೇಲೆ ಇವೆಲ್ಲ ಸ್ಥಿತಿಗಳು ಏನಾಗುತ್ತೆ ನಾವು ಎಕ್ಸ್ಪ್ಲನೇಷನ್ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಕಣಗಳು ಇನ್ನೊಂದು ಕಣ ಜೊತೆಗೆ ಯಾವ ರೀತಿ ಸಂಬಂಧ ಇಟ್ಕೊಂಡಿದೆ, ಆ ಥರ ಸಂಬಂಧ ಇಟ್ಕೊಂಡಿದೆ ಅಂದರೆ ಈ ಕಣಕ್ಕೆ ಏನು ಅಂತಹ ಗುಣ ಇದೆ, ಈ ಕಣಕ್ಕೆ ಏನು ಅಂತಹ ಗುಣ ಇದೆ, ಈ ಕಣಕ್ಕೇನು ಅಂತಹ ಗುಣ ಇದೆ, ಈ ಕಣಕ್ಕೇನು ಅಂತಹ ಗುಣ ಇದೆ, ಈ ಕಣಕ್ಕೇನು ಅಂತಹ ಗುಣ ಇದೆ. ಒಂದೊಂದು ಕಣಗಳ ಗುಣಗಳನ್ನು ಅಧ್ಯಯನ ಮಾಡಿಕೊಂಡ್ರೆ ಸಾಕು, ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಘನದ ಬಗ್ಗೆ ಏನಾದರೂ ಕ್ವಶನ್ ಬರಲಿ, ದ್ರವದ ಬಗ್ಗೆ ಏನಾದರೂ ಕ್ವಶನ್ ಬರಲಿ, ಅನಿಲದ ಬಗ್ಗೆ, ನೆಕ್ಸ್ಟ್ ಯಾವುದಾದ್ರೂ ಪ್ಲಾಸ್ಮಾ, ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಕಣಗಳ ಬಗ್ಗೆ ನಿಮಗೆ ಮಾಹಿತಿ ಇತ್ತಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಶಬ್ದಪಾಠ ಅರ್ಥ ಆಗತ್ತೆ, ಉಷ್ಣಪಾಠ ಅರ್ಥ ಆಗತ್ತೆ, ಬೆಳಕು ಪಾಠ ಅರ್ಥ ಆಗತ್ತೆ. ಒಟ್ಟಾರೆಯಾಗಿ ಒಂದು ಶೇಕಡ ಥರ್ಮೋಡೈನಾಮಿಕ್ಸ್, ಈ ಟೆಕ್ನಾಲಜಿ, ರಾಕೆಟ್ ಟೆಕ್ನಾಲಜಿ ಎಲ್ಲವೂ ಅರ್ಥ ಆಗುತ್ತೆ. ಸೊ ಆ ಕಣಗಳ ಬಗ್ಗೆ ನಾವು ಬ್ಯೂಟಿಫುಲ್ ಆಗಿರತಕ್ಕಂಥ ಸ್ಟಡಿಯನ್ನು ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಈಗ ಭೌತ ಸಂಯೋಜನೆಯ ಆಧಾರದ ಮೇಲೆ ನಾವು ದ್ರವ್ಯವನ್ನು ಎರಡು ರೀತಿಯಲ್ಲಿ, ಅದರಲ್ಲೂ ನಾವು ಏನು ಮೂಲಭೂತ ಸ್ಥಿತಿಗಳಿದೆ, ಆ ಮೂಲಭೂತ ಸ್ಥಿತಿಗಳಲ್ಲಿ ಫಸ್ಟ್ ಯಾವ ಸ್ಥಿತಿ ಅಂತ ತಗೊಳ್ತೀನಿ ನಾನು ಅಂದರೆ, ಈಗ ಘನ ಸ್ಥಿತಿಯನ್ನು ತಗೊಳ್ತೀವಿ. ಏನು ಘನ ಸ್ಥಿತಿಯಲ್ಲಿರೋ, ಏನು ಘನ ಸ್ಥಿತಿ, ಏನು ಸಾಲಿಡ್ ಸ್ಟೇಟ್ ಅಂದರೆ, ಈ ಸಾಲಿಡ್ ಸ್ಟೇಟ್ ಮ್ಯಾಟರ್ ಅನ್ನೋದು ಹೆಂಗೆ ಹುಟ್ಕೊಂಡ್ಬಿಡತ್ತೆ, ನಾವು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಸಿಂಪಲ್, ಘನನಾದರೂ ಆಗಿರಲಿ, ದ್ರವನಾದರೂ ಆಗಿರಲಿ, ಇವೆಲ್ಲ ಯಾವುದರಿಂದ ಆಗಿರುತ್ತೆ ಅಂದರೆ, ಕ್ಲಿಯರ್, ಯಾವುದರಿಂದ ಆಗಿರುತ್ತೆ? ಕಣಗಳಿಂದ ಆಗಿರುತ್ತೆ. ಯಾವುದರಿಂದ ಆಗಿರುತ್ತೆ? ಕಣಗಳಿಂದ ಆಗಿರುತ್ತೆ. ಕಣಗಳಿಂದ ಆಗಿರುತ್ತೆ. ಓಕೆ, ಕಣಗಳಿಂದ ಆಗಿದೆ. ನೋಡಿ, ಈ ಘನದ ಕಣ ಇದೆಯಲ್ವಾ, ಇದಕ್ಕೆ ಶಕ್ತಿ ಕಡಿಮೆ, ಎನರ್ಜಿ ಕಡಿಮೆ ಇದಕ್ಕೆ.
ಕೇಳ್ಬೋದಲ್ವಾ? ಇನ್ ದಿಸ್ ಬಿಲೋ ವಿಚ್ ಪಾರ್ಟಿಕಲ್ ಈಸ್ ಲೆಸ್ಸರ್ ಎನರ್ಜಿ? ಸಾಲಿಡ್ ಪಾರ್ಟಿಕಲ್, ಲಿಕ್ವಿಡ್ ಮ್ಯಾಟರ್ ಪಾರ್ಟಿಕಲ್, ಗೇಸಿಯಸ್ ಮ್ಯಾಟರ್ ಪಾರ್ಟಿಕಲ್, ಪ್ಲಾಸ್ಮಾ ಮ್ಯಾಟರ್ ಪಾರ್ಟಿಕಲ್. ಕೇಳ್ಬೋದಲ್ವಾ? ಸಿಂಪಲ್. ಘನದಲ್ಲಿರ್ತಕ್ಕಂಥ ಕಣಗಳೇನಿದೆ, ಈ ಕಣಗಳಿಗೆ ಎನರ್ಜಿ, ಶಕ್ತಿಯ ಮಟ್ಟ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಶಕ್ತಿಯ ಮಟ್ಟ ಕಡಿಮೆ ಇರೋದ್ರಿಂದ ಏನು ಮಾಡುತ್ತೆ? ಇದು ಇನ್ನೊಂದು ಕಣವನ್ನು ಬಿಗಿಯಾಗಿ ಆಕರ್ಷಣೆ ಮಾಡುತ್ತೆ. ಇದಕ್ಕೆ ಎನರ್ಜಿ ಕಡಿಮೆ ಇರೋದ್ರಿಂದ ಇನ್ನೊಂದು ಕಣವನ್ನು ಏನು ಮಾಡುತ್ತೆ? ಇದು ಬಿಗಿಯಾಗಿ ಆಕರ್ಷಣೆ ಮಾಡುತ್ತೆ. ಅದಕ್ಕೆ ನೋಡಿ, ಇದಕ್ಕೆ ಎನರ್ಜಿ ಕಡಿಮೆ ಇರೋದ್ರಿಂದ ಇನ್ನೊಂದು ಕಣವನ್ನು ಏನು ಮಾಡುತ್ತೆ? ಇದು ಬಿಗಿಯಾಗಿ ಆಕರ್ಷಣೆ ಮಾಡುತ್ತೆ. ಈ ಥರ ಕಣಗಳ ನಡುವೆ ಕಾಂಪ್ಯಾಕ್ಟ್ಲಿ ಅರೇಂಜ್ಮೆಂಟ್, ಕಣಗಳ ಮಧ್ಯೆ ಬಿಗಿಯಾದ ಜೋಡಣೆ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ? ಸಾಲಿಡ್. ನೋಡಿ, ಇಲ್ಲಿವರೆಗೂ ನಾವು ಕಣಗಳ ಮಧ್ಯೆ ಬಿಗಿಯಾಗ ಜೋಡಣೆ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ತಿಳ್ಕೊಂಡಿದ್ವಿ. ಯಾಕೆ ಬಿಗಿಯಾಗಿರುತ್ತೆ ಅಂತ ಇವತ್ತು ನಿಮಗೆ ಶಂಕರ್ ಸರ್ ಹೇಳಿದ್ದಾರೆ. ಆ ಕಣಗಳಲ್ಲಿ ಎನರ್ಜಿಯ ಮಟ್ಟ, ಶಕ್ತಿಯ ಮಟ್ಟ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಹಾಗಾಗಿ ಅಪುಕ್ಲು ಕಣಗಳು ಒಂದಕ್ಕೊಂದು ಬಿಗಿಯಾಗಿ ಅಂಟ್ಕೊಂಡಿರುತ್ತೆ. ಕಣಗಳು ಬಿಗಿಯಾಗಿ ಅಂಟ್ಕೊಂಡಿರ್ತಕ್ಕಂತಹ ವಸ್ತುವಿನ ಆ ದ್ರವ್ಯದ ಸ್ಥಿತಿಯನ್ನು ನಾವೇನಂತ ಕರಿತೀವಿ? ಘನ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ಘನ ಸ್ಥಿತಿ ಇದೆಯಲ್ವಾ, ಇಲ್ಲಿ ಕಣಗಳು ತುಂಬ ಬಿಗಿಯಾಗಿ ಅಂಟ್ಕೊಂಡಿರೋದ್ರಿಂದ, ಕ್ಲಿಯರ್ ನೋಡಿ, ಬಿಗಿಯಾಗಿ ಅಂಟ್ಕೊಂಡಿರೋದ್ರಿಂದ ಸೊ ಸಿಂಪಲ್. ಕಣ ಅಂದಮೇಲೆ ಇದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ರಾಶಿ ಇರುತ್ತೆ. ಯಾವುದೇ ಕಣ ಇರಲಿ, ಅದು ಮ್ಯಾಟ್ರ್ ಮಾಡಬೇಕಂದ್ರೆ ಅದಕ್ಕೆ ಮಾಸ್ ಇರಲೇಬೇಕು. ಆಲ್ರೆಡಿ ಡೆಫಿನೇಷನ್ಲೇ ಹೇಳಿದ್ದೀವಿ. ನೆಕ್ಸ್ಟ್, ಕಣಗಳು ಬಿಗಿಯಾಗಿ ಅಂಟ್ಕೊಂಡಿರೋದ್ರಿಂದ ಇದಕ್ಕೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೈಜು ಇರುತ್ತೆ. ಮತ್ತು ಕಣಗಳು ಟೈಟ್ ಅರೇಂಜ್ಮೆಂಟ್ ಇರೋದ್ರಿಂದ ಅದರ ಶೇಪು ಕೂಡ ಚೇಂಜ್ ಆಗಲ್ಲ. ಸ್ಪೆಸಿಫಿಕ್ ಶೇಪ್ ಕೂಡ ಇರುತ್ತೆ. ಯಾವುದಕ್ಕೆ ನಿರ್ದಿಷ್ಟ ರಾಶಿ ಇದೆಯೋ, ಯಾವುದು ನಿರ್ದಿಷ್ಟವಾಗಿರ್ತಕ್ಕಂಥ ಗಾತ್ರವನ್ನು ಹೊಂದಿರುತ್ತೋ, ಯಾವುದಕ್ಕೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಶೇಪ್ ಇದೆಯೋ, ಸ್ಪೆಸಿಫಿಕ್ ಮಾಸ್, ಸ್ಪೆಸಿಫಿಕ್ ಸೈಜ್, ಸ್ಪೆಸಿಫಿಕ್ ಶೇಪ್, ಈ ಮೂರು ಗುಣಗಳು ಇರ್ತಕ್ಕಂಥ ವಸ್ತುವಿನ ಸ್ಥಿತಿಗೆ ನಾವೇನಂತ ಕರಿತೀವಿ? ಸಾಲಿಡ್ ಆರ್ ಘನ ವಸ್ತುಗಳು ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಕ್ಲಿಯರ್? ಹಾಗಾಗಿ ಘನ ವಸ್ತುಗಳೇನಿದೆ, ಈ ಘನ ವಸ್ತುಗಳಲ್ಲಿ ಸಿಂಪಲ್ ಕಣಗಳ ನಡುವೆ ಬಿಗಿಯಾಗಿ ಹೈಯೆಸ್ಟ್ ಮ್ಯಾಕ್ಸಿಮಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದರಿಂದ, ಎನರ್ಜಿ ಲೆವೆಲ್ ಕಡಿಮೆ ಇರೋದರಿಂದ, ಮ್ಯಾಕ್ಸಿಮಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಇರೋದರಿಂದ ಆ ಒಂದಕ್ಕೊಂದು ಬಿಗಿಯಾಗಿ ಅಂಟ್ಕೊಳ್ಳುತ್ತೆ. ಬಿಗಿಯಾಗಿ ಅಂಟ್ಕೊಳ್ತಕ್ಕಂಥ ದ್ರವ್ಯದ ಸ್ಥಿತಿಯನ್ನು ನಾವೇನಂತ ಕರಿತೀವಿ? ಘನ ಸ್ಥಿತಿ ಅಂತ ಕರಿತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಅತ್ಯಂತ ಕಡಿಮೆ ಶಕ್ತಿ ದ್ರವ್ಯದ ಯಾವ ಸ್ಥಿತಿಯಲ್ಲಿ ಇರುತ್ತೆ ಅಂದರೆ ಘನ ಸ್ಥಿತಿಯಲ್ಲಿ. ಯಾಕಂದರೆ ಆ ಕಣಗಳಿಗೆ ಶಕ್ತಿಯ ಪ್ರಮಾಣ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಘನ ನಿಮಗೆಲ್ಲ ಗೊತ್ತಿದೆ, ಕಲ್ಲು, ಮಣ್ಣು, ಈ ಘಟ್ಟ ತೆರೆಬುಲ್ಡೆ ಹೊಡೆಯೋವು, ಇವೆಲ್ಲವೂ ಕೂಡ ಘನ ಕಣಗಳು ಬಿಗಿಯಾಗಿ ಅಂಟುಕೊಂಡಿದೆ. ಮತ್ತು ಘನ ವಸ್ತುಗಳಲ್ಲಿ ಕಣಗಳು ವೈಬ್ರೇಟ್ ಆಗ್ತಿದೆಯಾ? ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ದೀನಿ, ಘನದಲ್ಲೂ ಆಗುತ್ತೆ, ದ್ರವದಲ್ಲೂ ಆಗುತ್ತೆ, ಅನಿಲದಲ್ಲೂ ಆಗುತ್ತೆ. ಪಾಪ ಈ ಘನ ವಸ್ತುಗಳಿಗೆ ಶಕ್ತಿಯ ಪ್ರಮಾಣ ಕಡಿಮೆ ಇರೋದ್ರಿಂದ ಕಣಗಳ ಚಲನೆ ಏನು ವೈಬ್ರೇಷನ್ ಇದೆಯಲ್ವಾ, ಅದು ನಿಧಾನ ಇರುತ್ತೆ. ಇದಕ್ಕಿಂತ ದ್ರವ ವಸ್ತುಗಳಲ್ಲಿ ಶಕ್ತಿ ಜಾಸ್ತಿ ಇರೋದ್ರಿಂದ ದ್ರವ ವಸ್ತುಗಳು ಘನ ವಸ್ತುಗಳ ಕಣಗಳಿಗಿಂತ ಹೆಚ್ಚು ವೇಗವಾಗಿ ಚಲಿಸುತ್ತೆ. ಬಟ್ ಆದರೆ ಘನ ವಸ್ತುಗಳಲ್ಲಿ ಏನು ಇದೆ ಕಣಗಳು, ಅದು ನಿಧಾನವಾಗಿ ಚಲಿಸುತ್ತೆ, ನಿಧಾನವಾಗಿ ವೈಬ್ರೇಟ್ ಆಗತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಈ ಘನ ವಸ್ತುಗಳೇನಿದೆ, ಈ ಘನ ವಸ್ತುಗಳು ಕಡಿಮೆ ಶಕ್ತಿಯನ್ನು ಹೊಂದಿರತಕ್ಕಂತಹ, ಅತಿ ಹೆಚ್ಚು ಆಕರ್ಷಣ ಬಲವನ್ನು ಹೊಂದಿರತಕ್ಕಂತಹ, ನೆಕ್ಸ್ಟ್ ಒಂದಕ್ಕೊಂದು ಗಟ್ಟಿ ಟೈಟಾಗಿ ಅರೇಂಜ್ಮೆಂಟ್ ಆಗಿರ್ತಕ್ಕಂಥ ಏನು ಘನ ವಸ್ತುಗಳೇನಿದೆ, ಈ ಘನ ವಸ್ತುಗಳನ್ನು ಮತ್ತು ಈ ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ. ಒಂದು ಕಠಿಣ, ಇದಕ್ಕೆ ಇಂಗ್ಲೀಷಲ್ಲಿ ರಿಜಿಡ್ ಅಂತ ಕರಿತೀವಿ. ಓಕೆ, ಇನ್ನೊಂದು ಮೃದು ಅಂತ, ಮೃದು. ಇದಕ್ಕೆ ನಾವು ನಾನ್ ರಿಜಿಡ್ ಅಂತ ಕರಿತೀವಿ. ನಾನ್ ರಿಜಿಡ್ ಅಂತ. ಕ್ಲಿಯರ್? ಸೊ ಇದನ್ನು ನಾವು ಮತ್ತೊಂದು ಸತಿ ಹೇಳ್ತೀವಿ ನಾವು. ಇದು ಸಾಮಾನ್ಯವಾಗಿ ಯಾವ ಕಠಿಣ ಇರ್ತಾವೆ ಅಂದರೆ, ಈ ಯಾವುದು ಕಠಿಣ ಇರ್ತಾವೋ ಅದನ್ನು ಸ್ಫಟಿಕೀಯ ಘನಗಳು ಅಂತ ಕರಿತೀವಿ. ಸ್ಫಟಿಕೀಯ ಘನಗಳು, ಕ್ರೈಸ್ಟಲಿನ್ ಸಾಲಿಡ್ ಅಂತ ಕರಿತೀವಿ. ಯಾವುದು ಸಾಫ್ಟ್ ಇರುತ್ತೋ ಇದನ್ನು ನಾವು ಅಮರ್ಫಸ್, ಅಸ್ಫಟಿಕೀಯ ಘನಗಳು ಅಂತ ಕರಿತೀವಿ. ಅಸ್ಫಟಿಕೀಯ ಘನಗಳು, ಇಂಗ್ಲೀಷಲ್ಲಿ ಅಮಾರ್ಫಸ್ ಸಾಲಿಡ್, ಇದನ್ನು ನಾವು ಕ್ರೈಸ್ಟಲಿನ್ ಸಾಲಿಡ್ ಅಂತ ಕರಿತೀವಿ. ಸರ್ ಇದೇನು ಸರ್ ಕಠಿಣ, ಅವೇನು ಮೃದು ಘನ ಇರ್ತಾವ? ಕಠಿಣ ಎಕ್ಸಾಂಪಲ್ ಉಪ್ಪು ಕಠಿಣ ಘನ, ವಜ್ರ ಕಠಿಣ ಘನ, ಕಬ್ಬಣ ಕಠಿಣ ಘನ, ಇವೆಲ್ಲ ಗಟ್ಟಿ ಇರೋವು. ಕಲ್ಲು ಕಠಿಣ ಘನ, ಸಾಲಿಡ್, ಇವು ಸಾಲಿಡ್ಡೇ.
ಪ್ಲಾಸ್ಟಿಕ್ ಓ ಮೃದು, ಮೃದು ಘನ. ರಬ್ಬರ್ ಓ ಮೃದು ಘನ. ಈ ಥರ ಸಾಫ್ಟ್ ಇರೋ ಸಾಲಿಡ್ಡು ಇದ್ದಾವೆ, ಈ ಥರ ಹಾರ್ಡ್ ಇರೋ ಸಾಲಿಡ್ ಇದ್ದಾವೆ. ಹಾರ್ಡ್ ಇರೋ ಸಾಲಿಡನ್ನು ನಾವು ರಿಜಿಡ್ ಅಂತ ಕರಿತೀವಿ, ಸಾಫ್ಟ್ ಇರೋದನ್ನು ನಾನ್ ರಿಜಿಡ್ ಅಂತ ಕರಿತೀವಿ. ಯಾಕೆ ಸರ್ ಸಾಫ್ಟ್ ಇದ್ದಾವೆ, ಯಾಕೆ ಸರ್ ಹಾರ್ಡ್ ಇದ್ದಾವೆ? ಏನಿಲ್ಲ, ಇಲ್ಲೇನು ಕಠಿಣ ಅಂತ ಕರಿತೀವಿ, ಈ ಕಣಗಳ ಅರೇಂಜ್ಮೆಂಟ್, ಕಣಗಳ ನಡುವೆ ಏನಾಗಿರುತ್ತೆ, ಆಕರ್ಷಣ ಬಲ ತುಂಬಾ ಜಾಸ್ತಿ ಇರುತ್ತೆ. ಅವುಗಳಿಂದ ಯಾವುದೇ ಹೊರಗಡೆ ಒತ್ತಡ ಹಾಕಿದ್ರೆ ಆ ಕಣಗಳು ಸಂಪೀಡನೆಗೆ ಒಳಪಡಲ್ಲ, ಅವು ಹಿಚ್ಕಲ್ಪಡಲ್ಲ. ಹಾಗಾಗಿ ಆ ಹಿಚ್ಕಲ್ಪಡದೇ ಇರತಕ್ಕಂತಹ, ಸಂಪೀಡನೆಗೆ ಒಳಪಡದೇ ಇರತಕ್ಕಂತಹ ಕಣಗಳಿಂದ ಆಗಿರತಕ್ಕಂಥ ಘನವನ್ನು ನಾವು ಕಠಿಣ ರಿಜಿಡ್ ಅಂತ ಕರಿತೀವಿ. ಇಂಥ ಸ್ಫಟಿಕೀಯ ಘನವನ್ನು ಹೊಂದಿರತಕ್ಕಂಥ ಘನಗಳನ್ನು ನಾವು ಟ್ರೂ ಸಾಲಿಡ್, ಸತ್ಯ ಘನಗಳು ಅಂತ ಕರಿತೀವಿ. ಸತ್ಯ ಘನಗಳು ಎಲ್ಲಿ ಬೇಕಲ್ಲಿ ಕ್ವಶನ್ ಅರೈಸ್ ಆಗ್ಬೋದು. ಇಲ್ಲಿ ಸತ್ಯ ಘನಗಳು ಯಾವುದು, ಉಪ್ಪು, ವಜ್ರ, ಇವೆಲ್ಲ ದಟ್ ಇಸ್ ದ ಟ್ರೂ ಸಾಲಿಡ್ಸ್. ಯಾಕಂದರೆ ಇವುಗಳ ಸಂಪೀಡನ ಗುಣ ಏನಿದೆ ಅಲ್ವಾ, ಕಂಪ್ರೆಸ್ ಮಾಡ್ತಕ್ಕಂಥ ಕ್ವಾಲಿಟಿ ಏನಿದೆಯಲ್ವಾ, ದಟ್ ಇಸ್ ದ ನೆಗ್ಲಿಜಬಲ್. ಯಾಕಂದರೆ ಈ ಕಣಗಳು ಅಷ್ಟು ಬಿಗಿಯಾಗಿ ಅಂಟ್ಕೊಂಡಿರುತ್ತೆ. ನೋಡಿ, ಈ ನಾನ್ ರಿಜಿಡ್ ಏನಿದಾವ, ಈ ಕಣಗಳನ್ನು ನಾವು ಹೊರಗಡೆಯಿಂದ ಒತ್ತಡವನ್ನು ಹಾಕಿ ಅದನ್ನು ಕಂಪ್ರೆಸ್ ಮಾಡಬಹುದು. ಇವುಗಳಲ್ಲಿ ಸಂಪೀಡನ ಗುಣ, ಘನ ಆದರೂ ಕೂಡ ಸಂಪೀಡನ ಗುಣ ಇರುತ್ತೆ, ಬೆಂಡ್ ಮಾಡ್ಬೋದು, ಕಂಪ್ರೆಸ್ ಮಾಡ್ಬೋದು. ಈ ಥರ ಇರತಕ್ಕಂತಹ ಘನವನ್ನು ನಾವು ಮಿಥ್ಯ ಘನಗಳು, ಫಾಲ್ಸ್ ಸಾಲಿಡ್ ಅಂತ ಕರಿತೀವಿ, ಮಿಥ್ಯ ಘನಗಳು ಅಂತ ಕರಿತೀವಿ. ಈ ಥರ ಈ ಘನ ವಸ್ತುವಿನಲ್ಲಿ ಇರತಕ್ಕಂಥ ಕಣಗಳು ಮತ್ತು ಅವುಗಳ ನಡುವೆ ಇರತಕ್ಕಂಥ ಗ್ಯಾಪ್, ಅವುಗಳನ್ನು ಹೊರಗಡೆಯಿಂದ ನಾವು ಒತ್ತಡವನ್ನು ಹಾಕಿದಾಗ ಅವುಗಳ ಸ್ಥಿತಿಯಲ್ಲಿ ಏನು ಬದಲಾವಣೆಗಳಾಗತ್ತೆ, ಅವುಗಳ ಆಧಾರದ ಮೇಲೆ ನಾವು ಘನಗಳನ್ನು ಸತ್ಯ ಘನಗಳು ಮತ್ತು ಮಿಥ್ಯ ಘನಗಳು, ಟ್ರೂ ಸಾಲಿಡ್ಸ್ ಆ್ಯಂಡ್ ಫಾಲ್ಸ್ ಸಾಲಿಡ್. ನೆಕ್ಸ್ಟ್ ಇವನ್ನು ನಾವು ಕ್ರಿಸ್ಟಲಿನ್ ಫಾರ್ಮ್ಸ್, ಅಮಾರ್ಫಸ್ ಫಾರ್ಮ್ಸ್ ಆ್ಯಂಡ್ ರಿಜಿಡ್ ಆ್ಯಂಡ್ ನಾನ್ ರಿಜಿಡ್ ಅಂತ ಏನು ಮಾಡ್ತೀವಿ, ವರ್ಗೀಕರಣ ಮಾಡ್ತೀವಿ. ಒಟ್ಟಾರೆಯಾಗಿ ಏನು ಘನ ವಸ್ತುಗಳಿದೆ, ಈ ಘನ ವಸ್ತುಗಳಲ್ಲಿ ಏನು ಕಣಗಳೇನಿದೆ ಅವುಗಳ ನಡುವೆ ಪ್ರಬಲ ಆಕರ್ಷಣೆ ಇರೋದರಿಂದ ಅವು ರಿಜಿಡ್ ಇದೆ ಆ್ಯಂಡ್ ನಾನ್ ರಿಜಿಡ್, ಇವೆಲ್ಲ ಗುಣಗಳನ್ನು ಬ್ಯೂಟಿಫುಲ್ಲಾಗಿ ಶೋ ಮಾಡುತ್ತೆ. ಸ್ನೇಹಿತರೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಹಾಗಾದ್ರೆ ನಮಗೆ ಕ್ಲಿಯಾರಿಟಿ ಸಿಕ್ಕಿದೆ. ಈಗ ಘನ ಅಂದರೆ ಕಣಗಳೇನಾಗಿರುತ್ತೆ, ಬಿಗಿಯಾಗಿ ಅಂಟ್ಕೊಂಡಿರುತ್ತೆ, ಟೈಟಾಗಿ ಅಂಟ್ಕೊಂಡಿರುತ್ತೆ. ಇದನ್ನು ವಸ್ತುವಿನ ಸಾಲಿಡ್ ಸ್ಟೇಟ್ ಅಂತ ಕರಿತೀವಿ. ಆದರೆ ತಲೆ ಹಿಡ್ಕೊಳ್ಳಿ, ಇವುಗಳ ಕಣಗಳ ಮಧ್ಯೆ ಇಷ್ಟೆಲ್ಲ ಫೋರ್ಸ್ ಬಿಗಿಯಾಗಿ ಅಂಟ್ಕೊಂಡಿದೆ ಅಂದರೆ ಈ ಕಣಗಳಿಗೆ ಶಕ್ತಿಯ ಪ್ರಮಾಣ ಏನಾಗಿದೆ, ಕಡಿಮೆ ಇದೆ. ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ಇದೇ ಆಧಾರ ಇಟ್ಕೊಂಡು ನಾವು ದ್ರವ ವಸ್ತುವಿಗೆ ಹೋಗ್ಬಿಡೋಣ. ಕ್ಲಿಯರ್? ದ್ರವ ವಸ್ತುವಿಗೆ, ಈಗ ದ್ರವ ವಸ್ತು ಇದೆಯಲ್ವಾ, ಲಿಕ್ವಿಡ್ ಇದೆಯಲ್ವಾ, ಈ ಲಿಕ್ವಿಡಿಗೆ ಎಂಟ್ರಿ ಆದರೆ ಸಿಂಪಲ್ಲಾಗಿ ಇದು ಕೂಡ ಕಣಗಳಿಂದ ಆಗಿರುತ್ತೆ. ನೋಡಿ, ಈ ಘನದಲ್ಲಿರೋ ಕಣಗಳಿಗಿಂತ ಈ ದ್ರವದಲ್ಲಿರೋ ಕಣ ಇದೆಯಲ್ವಾ, ಇದಕ್ಕೆ ಎನರ್ಜಿ ಸ್ವಲ್ಪ, ಇದನ್ನು ಕಂಪೇರ್ ಮಾಡಿಕೊಂಡ್ರೆ ಇದಕ್ಕೆ ಎನರ್ಜಿ ಸ್ವಲ್ಪ ಜಾಸ್ತಿ ಇದೆ, ಶಕ್ತಿ ಜಾಸ್ತಿ ಇದೆ. ಇದಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿ ಇರೋದ್ರಿಂದ ಇದು ಜಾಸ್ತಿ ರೊಟೇಷನ್ ಆಗ್ತಾಯಿದೆ. ಜಾಸ್ತಿ ರೊಟೇಷನ್ ಆಗ್ತಾ ಇರೋದ್ರಿಂದ ಇನ್ನೊಂದು ಕಣ ಇದರ ಹತ್ತಿರ ಬರ್ತಾ ಇಲ್ಲ, ಸ್ವಲ್ಪ ಗ್ಯಾಪ್ ಆಗ್ತಾಯಿದೆ. ಈ ಥರ ಕಣಗಳು ಸಡಿಲವಾಗಿ ಜೋಡಣೆಯಾದರೆ, ಯಾಕೆ ಜೋಡಣೆ ಆಯಿತು? ಕಣಗಳಿಗೆ ಶಕ್ತಿ ಜಾಸ್ತಿ ಆಯಿತು. ಇದರ ತಿರುಗೋ ಸ್ಪೀಡ್ ಜಾಸ್ತಿ ಆಯಿತು. ಸ್ಪೀಡ್ ಆಗಿದ್ದರಿಂದ ಈ ಕಣಗಳು, ಇಲ್ಲಿ ಸ್ಪೀಡ್ ಕಡಿಮೆ ಇತ್ತು, ಶಕ್ತಿ ಕಡಿಮೆ ಇತ್ತು, ಅಂಟ್ಕೊಂಡ್ವು. ಇಲ್ಲಿ ಸ್ಪೀಡ್ ಜಾಸ್ತಿ ಆಯಿತು, ನೆಕ್ಸ್ಟ್ ತಿರುಗೋದು ಜಾಸ್ತಿ ಆಯಿತು, ಆಟೋಮೆಟಿಕ್ಕಾಗಿ ಎರಡರ ನಡುವೆ ಲೂಸ್ ಆಯಿತು. ಈ ಥರ ಕಣಗಳ ನಡುವೆ ಸಡಿಲ ಜೋಡಣೆ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ, ಲಿಕ್ವಿಡ್. ಪಾರ್ಟಿಕಲ್ಸ್ ಲೂಸ್ಲಿ ಅರೇಂಜ್ಮೆಂಟ್ ಇತ್ತು ಅಂದರೆ ಅದಕ್ಕೆ ನಾವು ಲಿಕ್ವಿಡ್ ಆರ್ ದ್ರವ ಅಂತ ಕರಿತೀವಿ. ಈ ಥರ ಲೂಸ್ ಆಗಿ ಅರೇಂಜ್ಮೆಂಟ್ ಇರೋದ್ರಿಂದ, ಕಣಗಳಿರೋದ್ರಿಂದ ರಾಶಿ ಇದೆ. ಲೂಸ್ ಆಗಿ ಅರೇಂಜ್ಮೆಂಟ್ ಆದ್ರೂ ಕೂಡ ಕಣಗಳು ಒಂದ್ರ ಪಕ್ಕನೇ ಒಂದಿದೆ, ದಟ್ ಈಸ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಸೈಜ್ ಇದೆ. ಆದರೆ ಲೂಸ್ ಕಣಗಳು ಜಾರ್ತಾ ಇರೋದ್ರಿಂದ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಶೇಪ್ ಇಲ್ಲ. ನಾವು ಯಾವುದರಲ್ಲಿ ಸ್ಟೋರ್ ಮಾಡ್ತೀವೋ ಆ ಸಂಗ್ರಹಕದ ಆಕಾರವನ್ನು ಪಡ್ಕೊಳ್ಳುತ್ತೆ. ಗ್ಲಾಸಲ್ಲಿ ಸ್ಟೋರ್ ಮಾಡಿದರೆ ಗ್ಲಾಸಿನ ಆಕಾರ, ಬಾಯಲ್ಲಿ ಸ್ಟೋರ್ ಮಾಡಿದರೆ ಬಾಯಿನ ಆಕಾರ, ನೀವು ಯಾವುದರಲ್ಲಿ ಸ್ಟೋರ್ ಮಾಡ್ತೀರೋ ಅದರದ ಆಕಾರವನ್ನು ಪಡ್ಕೊಳ್ಳುತ್ತೆ. ಯಾಕಂದರೆ ಕಣಗಳು ಸ್ಕ್ಲಿಡ್, ಜಾರ್ತಾ ಇರುತ್ತೆ ಅಂತ. ಕ್ಲಿಯರ್? ಈ ಥರ ದಟ್ ಈಸ್ ನಿರ್ದಿಷ್ಟ ರಾಶಿ, ಗಾತ್ರ
ಮತ್ತು ಸಂಗ್ರಹಕದ ಆಕಾರವನ್ನು ಹೊಂದಿರುವ ಅಥವಾ ಆಕಾರ ಇಲ್ಲದೇ ಇರತಕ್ಕಂಥ ದ್ರವ್ಯದ ಏನು ಸ್ಥಿತಿ ಏನಿದೆ, ಆ ದ್ರವ್ಯದ ಸ್ಥಿತಿಯನ್ನು ನಾವೇನಂತ ಕರಿತೀವಿ, ದ್ರವ, ಲಿಕ್ವಿಡ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ, ಲಿಕ್ವಿಡ್ ಸ್ಟೇಟ್ ಅಂತ. ಓಕೆ, ಲಿಕ್ವಿಡ್ ಅರ್ಥ ಆಗಿದೆ. ಸೊ ಇದಕ್ಕೆ ಎಕ್ಸಾಂಪಲ್ ನಾವು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ನೀರು. ನೀರು ನೀಟಾಗಿ ಆ ಕಡೆಯಿಂದ ಈ ಕಡೆಯಿಂದ ಹರಿಯುತ್ತೆ ಅಂದರೆ ಕಣಗಳ ನಡುವೆ ಸಡಿಲವಾಗಿರ್ತಕ್ಕಂಥ ಜೋಡಣೆ ಇರುತ್ತೆ, ಕಣಗಳ ನಡುವೆ ಲೂಸ್ಲಿ ಅರೇಂಜ್ಮೆಂಟ್ ಇರುತ್ತೆ. ಬಿಕಾಸ್ ಘನಕ್ಕಿಂತನೂ ಈ ಕಣಗಳಿಗೆ ಶಕ್ತಿಯ ಪ್ರಮಾಣ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೀರಾದಮೇಲೆ ಬಿಯರ್ ಬರೀಲೇಬೇಕು ನಮ್ಮ ಹುಡುಗರಿಗೆ. ಬಿಯರ್, ಸಾಂಬಾರ್, ನೀರು ಥರ ಯಾವ ಹರಿತಾವೋ, ಯಾವ ಫ್ಲೋ ಆಗ್ತಾವೋ, ಯಾವ ಜಳ ಜಳ ಹರಿಯತ್ತೋ ಅವುಗಳನ್ನು ನಾವೇನಂತ ಕರಿತೀವಿ, ದ್ರವ ಅಂತ ಕರಿತೀವಿ. ಈ ಥರ ಘನ, ಅದಕ್ಕೆ ಶಕ್ತಿ, ಆ ಕಣಗಳಿಗೆ ಶಕ್ತಿ ಸಿಕ್ಕಾಗ ಅದೇನಾಗತ್ತೆ, ದ್ರವ ಆಗತ್ತೆ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಸ್ಟೇಟ್, ದಟ್ ಈಸ್ ದ ಗ್ಯಾಸ್, ಅನಿಲ, ಗ್ಯಾಸಿಯಸ್ ಸ್ಟೇಟ್. ಸರ್ ಇದನ್ನು ಹೆಂಗೆ ಪ್ರೂವ್ ಮಾಡ್ತೀವಿ ಸರ್ ಅನಿಲ? ಸಿಂಪಲ್ ನೋಡಿ, ಈ ಘನಗಳಿಗೆ ಎನರ್ಜಿ ಕಡಿಮೆ ಇತ್ತು, ಶಕ್ತಿ ಕಡಿಮೆ ಇತ್ತು. ಈ ಕಣಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿ ಆಯಿತು, ಈ ಕಣಕ್ಕೆ ತುಂಬಾ ಶಕ್ತಿ ಇರುತ್ತೆ, ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ, ಹೆಚ್ಚು ಶಕ್ತಿ ನೋಡಿ. ಶಕ್ತಿ ಕಡಿಮೆ ಇತ್ತು, ನಿಧಾನ ರೊಟೇಷನ್ ಆಗ್ತಾಯಿತ್ತು, ಶಕ್ತಿ ಸ್ಪೀಡ್ ರೊಟೇಷನ್. ಇದಕ್ಕೆ ಎರ್ರಬೆರ್ರಿ ಶಕ್ತಿ, ಎರ್ರಬೆರ್ರಿ ರೊಟೇಷನ್ ಆಗ್ತಾಯಿದೆ. ಈ ರೊಟೇಷನ್ ಆಗ್ತಾ ಇರೋದ್ರಿಂದ ಇದ್ರ ಹತ್ತಿರ ಇನ್ನೊಂದು ಕಣ ಬರ್ತಾನೇ ಇಲ್ಲ, ಬಟ್ ಇದು ಅಷ್ಟೇ ಸ್ಪೀಡಲ್ಲಿ ರೊಟೇಷನ್ ಆಗ್ತಾಯಿದೆ. ಈ ಥರ ಹೆಚ್ಚು ಶಕ್ತಿಯನ್ನು ಹೊಂದಿರತಕ್ಕಂತಹ ಕಣಗಳು ಇಂಡಿಪೆಂಡೆಂಟ್ ಆಗಿರುತ್ತೆ. ಕಣಗಳು ಸ್ವತಂತ್ರವಾಗಿ ಇದ್ದರೆ, ನೋಡಿ ಗ್ಯಾಪ್ ಇದೆ, ಕಣಗಳು ಸ್ವತಂತ್ರವಾಗಿದ್ದರೆ ಆ ದ್ರವ್ಯದ ಸ್ಥಿತಿಯನ್ನು ನಾವೇನಂತ ಕರಿತೀವಿ, ಅನಿಲ ಅಂತ ಕರಿತೀವಿ. ಇಲ್ಲಿ ಕಣಗಳಿದೆ, ಅದಕ್ಕೆ ನಿರ್ದಿಷ್ಟ ರಾಶಿ ಇದೆ. ಇದನ್ನು ನಾವು ತುಂಬ ಗ್ಯಾಪ್ ಇರೋದ್ರಿಂದ ಸೈಜನ್ನು ಹೇಳಕ್ಕೆ ಬರೋಲ್ಲ, ಸೈಜನ್ನು ವೇರಿಯೇಷನ್ ಮಾಡ್ಬೋದು ನಾವು. ಹಾಗಾಗಿ ಇದಕ್ಕೆ ನಿರ್ದಿಷ್ಟ ಗಾತ್ರನೂ ಇಲ್ಲ ಅಂದಮೇಲೆ ಶೇಪು ಕೂಡ ಇಲ್ಲ. ಹಾಗಾದರೆ ಓನ್ಲಿ ಫಾರ್ ಸ್ಪೆಸಿಫಿಕ್ ಮಾಸ್, ಇವೆರಡು ಕಂಡೀಷನನ್ನು ಹೊಂದಿರತಕ್ಕಂಥ ಒಂದು ಬ್ಯೂಟಿಫುಲ್ ಮ್ಯಾಟರ್, ದ ಬೇಸಿಕ್ ಸ್ಟೇಟನ್ನು ನಾವೆಂತ ಕರಿತೀವಿ, ಗ್ಯಾಸ್ ಅಂತ ಕರಿತೀವಿ. ಅನಿಲ ಸ್ಥಿತಿಯಲ್ಲಿ ಕಣಗಳೇನಾಗಿರುತ್ತೆ, ಸ್ವತಂತ್ರವಾಗಿರುತ್ತೆ. ಕಾರಣ ಆ ಕಣಗಳಿಗೆ ಶಕ್ತಿಯ ಪ್ರಮಾಣ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಈ ಥರ ಘನ, ದ್ರವ, ಅನಿಲ, ಕಣಗಳಿಗೆ ಶಕ್ತಿ ಕಡಿಮೆ ಇದೆ, ಬಿಗಿಯಾಗಿ ಅಂಟ್ಕೊಂಡಿದ್ದಾವ. ಕಣಗಳಿಗೆ ಶಕ್ತಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ಸಡ್ಲವಾಗಿ ಅಂಟ್ಕೊಂಡಿದ್ದಾವ. ಕಣಗಳಿಗೆ ತುಂಬಾ ಶಕ್ತಿ ಇದೆ, ಸ್ವತಂತ್ರವಾಗಿದ್ದಾವ. ಬಿಗಿಯಾಗಿ ಅಂಟ್ಕೊಂಡ್ರೆ ಸಾಲಿಡ್, ಸಡಿಲವಾಗಿ ಅಂಟ್ಕೊಂಡ್ರೆ ಲಿಕ್ವಿಡ್, ಇಂಡಿಪೆಂಡೆಂಟಾಗಿ ಪಾರ್ಟಿಕಲ್ಸ್ ಇತ್ತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಗ್ಯಾಸಸ್ ಅಂತ ಕರಿತೀವಿ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನಮಗೆ ಘನ ಅಂದರೆ ಗೊತ್ತಾಗಿದೆ, ದ್ರವ ಅಂದರೆ ಅರ್ಥ ಆಗಿದೆ, ನೆಕ್ಸ್ಟ್ ಅನಿಲ ಅಂದರೆ ಅರ್ಥ ಆಗಿದೆ, ಈಸಿಯಾಗಿ ಅರ್ಥ ಆಗಿದೆ. ನೀವೇ ಹೇಳ್ತೀರಾ ಈಗ ಏನು ಸರ್, ಘನ ಅಂದರೆ ಸಿಂಪಲ್, ಒಂದು ಕಣ ಶಕ್ತಿ ಕಡಿಮೆ ಇದೆ, ಇನ್ನೊಂದು ಕಣಕ್ಕೆ ಬಿಗಿಯಾಗಿ ಅಂಟ್ಕೊಳ್ಳುತ್ತೆ ಶಕ್ತಿ ಕಡಿಮೆ ಇರೋದ್ರಿಂದ. ದ್ರವ ಅಂದರೆ ಸ್ವಲ್ಪ ಶಕ್ತಿ ಜಾಸ್ತಿ ಇದೆ, ಹಾಗಾಗಿ ಇನ್ನೊಂದು ಕಣವನ್ನು ಸ್ವಲ್ಪ ದೂರ ತಳ್ಳುತ್ತೆ, ಅದಕ್ಕೆ ಅವು ಜಾರ್ತಾ ಇರುತ್ತೆ. ದಟ್ ಇಸ್ ಕಣಗಳ ನಡುವೆ ಗ್ಯಾಪ್ ಇರುತ್ತೆ, ಮೀನ್ಸ್ ಕಣಗಳು ಸಡ್ಲವಾಗಿ ಜೋಡಣೆ ಆಗಿರುತ್ತೆ. ಇದಕ್ಕೆ ನಾವು ದ್ರವ ಅಂತ ಕರಿತೀವಿ. ಸರ್ ಈ ಘನಕ್ಕಿಂತ ಇದಕ್ಕೆ ಎನರ್ಜಿ ಜಾಸ್ತಿ ಇದೆ ಅಲ್ವಾ, ಇದಕ್ಕಿಂತನೂ ಇದಕ್ಕೆ ಎನರ್ಜಿ ಏನಾಗಿರುತ್ತೆ, ತುಂಬಾ ಇರುತ್ತೆ, ಇದಕ್ಕಿಂತನೂ ಇದಕ್ಕೆ ಎನರ್ಜಿ ತುಂಬಾ ಇರುತ್ತೆ. ಹಾಗಾಗಿ ಇದು ಸ್ವಲ್ಪ ಎನರ್ಜಿ ಇರೋದಕ್ಕೆ ಅದನ್ನು ತಳ್ಳಿದೆ ಅಂದಮೇಲೆ ಇದಕ್ಕೆ ಸಖತ್ ಎನರ್ಜಿ ಇದೆ ಅಂದಮೇಲೆ ಇನ್ನೊಂದು ಕಣವನ್ನು ಅದೆಲ್ಲಿಗೋ ತಳ್ಳಿಬಿಡತ್ತೆ. ಹಾಗಾಗಿ ಕಣಗಳ ನಡುವೆ ಏನಾಗಿರುತ್ತೆ, ಗ್ಯಾಪ್ ಇರುತ್ತೆ. ಈ ಥರ ಕಣಗಳು ಬಿಗಿಯಾಗಿ ಅಂಟಿಕೊಂಡಿದ್ದರೆ, ಕಣಗಳು ಸಡಿಲವಾಗಿ ಅಂಟಿಕೊಂಡಿದ್ದರೆ, ಕಣಗಳು ಸ್ವತಂತ್ರವಾಗಿ ಅಂಟಿಕೊಂಡಿದ್ದರೆ ಇದು ದ್ರವ್ಯದ ಸ್ಥಿತಿಗಳು ಅಂತ ಕರಿತೀವಿ ನಾವು. ಕ್ಲಿಯರ್? ಬಟ್ ಇವತ್ತು ನಿಮಗೆ ಕ್ಲಿಯಾರಿಟಿ ಇದೆ, ಇದು ಯಾಕೆ ಬಿಗಿಯಾಗಿ ಅಂಟ್ಕೊಳ್ಳುತ್ತೆ, ಇದು ಯಾಕೆ ಸಡ್ಲ ಇರುತ್ತೆ, ಇದು ಯಾಕೆ ಸ್ವತಂತ್ರ ಇರುತ್ತೆ. ಇದು ಪುಕ್ಲು ನಮಗೆ ಬಿಗಿಯಾಗಿರುತ್ತೆ, ಇದಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ, ಸಡ್ಲ ಇರುತ್ತೆ, ಇದಕ್ಕೆ ತುಂಬಾ ಶಕ್ತಿ ಇರುತ್ತೆ. ದಟ್ ಈಸ್ ಹಾಗಾಗಿ ಇಂಡಿಪೆಂಡೆಂಟ್. ನೀವು ಕೂಡ ಅಷ್ಟೇ ಇಂಡಿಪೆಂಡೆಂಟ್ ಆಗಿರಬೇಕಪ್ಪ ಅಂದರೆ ಎನರ್ಜಿ ಲೆವೆಲ್ ಏನಾಗಿರಬೇಕು, ಜಾಸ್ತಿ ಇರಬೇಕು. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇದರಿಂದ ನಮಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಬರುತ್ತೆ. ಏನು ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಬರುತ್ತೆ? ಸಿಂಪಲ್, ಇಂಟರ್ ಕನ್ವರ್ಷನ್ಸ್ ಆಫ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ. ಈ ಘನನ ದ್ರವ ಮಾಡ್ತೀವಿ, ದ್ರವನ ಅನಿಲ ಮಾಡ್ತೀವಿ. ಈ ಥರ ದ್ರವ್ಯದ ಸ್ಥಿತಿಗಳನ್ನು ಏನು ಮಾಡ್ತೀವಿ ನಾವು, ಬದಲಾವಣೆ ಮಾಡ್ತಾ 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 ಬರ್ತೀವಿ ಸ್ನೇಹಿತರೆ. ಹೆಂಗೆ ಬದಲಾವಣೆ ಮಾಡ್ತಾ ಬರ್ತೀವಿ? ಎಕ್ಸಾಂಪಲ್, ಘನನ ನಾವು ದ್ರವ ಮಾಡಿದ್ರೆ ಅದನ್ನೇ ನಾವು
ದ್ರವೀಕರಣ ಅಂತ ಕರಿತೀವಿ. ದ್ರವೀಕರಣ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇಂಗ್ಲೀಷಲ್ಲಿ ಮೆಲ್ಟಿಂಗ್ ಅಂತ ಕರಿತೀವಿ. ಮೆಲ್ಟಿಂಗ್. ಅದೇ ದ್ರವನ ನಾವು ಅನಿಲ ಮಾಡಿದ್ರೆ ಅದನ್ನು ಆವೀಕರಣ ಅಂತ ಕರಿತೀವಿ. ಆವೀಕರಣ. ಇದನ್ನು ಎವಾಪರೇಷನ್ ಅಂತ ಕರಿತೀವಿ. ಎವಾಪರೇಷನ್ ಅಂತ ಕರಿತೀವಿ. ಕ್ಲಿಯರ್? ಎವಾಪರೇಷನ್, ಆವೀಕರಣ. ಸರ್ ಅದು ಹೆಂಗೆ ಮಾಡ್ತಾರೆ ಸರ್? ಸಿಂಪಲ್ ನೋಡಿ, ಈ ಘನದ ಕಣಗಳಿಗೆ ಶಕ್ತಿ ಏನಾಗಿದೆ? ಕಡಿಮೆ ಇದೆ. ಇದಕ್ಕೆ ಶಕ್ತಿ ಕೊಡೋಣ ಯಾವ ರೂಪದಲ್ಲಿ? ಉಷ್ಣ ರೂಪದಲ್ಲಿ ಶಕ್ತಿ ಕೊಡೋಣ. ಇದಕ್ಕೆ ಶಕ್ತಿ ಕಡಿಮೆ ಆಗಿದೆ, ಅದಕ್ಕೆ ಈ ಕಣಗಳು ಒಂದಕ್ಕೊಂದು ಅಂಟುಕೊಂಡಿದೆ, ಇದಕ್ಕೆ ಶಕ್ತಿ ಕೊಡಿ. ಈ ಶಕ್ತಿಯನ್ನು ಈ ಘನ ತಗೊಂಡು ಯಾವ ಸ್ಥಿತಿಗೆ ಬದಲಾವಣೆ ಆಗುತ್ತೆ? ಶಕ್ತಿ ಕೊಟ್ಟ ತಕ್ಷಣ ಈ ಕಣ ಸ್ಪೀಡ್ ಜಾಸ್ತಿ ಆಗುತ್ತೆ, ಇನ್ನೊಂದು ಕಣನ ದೂರ ಸ್ವಲ್ಪ ತಳ್ಳಿಬಿಡತ್ತೆ. ಆವಾಗ ಘನ ಏನಾಗ್ಬಿಡತ್ತೆ? ದ್ರವ ಆಗಿಬಿಡತ್ತೆ. ಘನ ದ್ರವ ಆಗ್ತಕ್ಕಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ದ್ರವೀಕರಣ ಆರ್ ಮೆಲ್ಟಿಂಗ್ ಅಂತ ಕರಿತೀವಿ. ಕ್ಲಿಯರ್? ಮಂಜುಗಡ್ಡೆ ನೀರಾಗ್ತಾ ಇದೆ, ಮೆಲ್ಟಿಂಗ್. ಕಬ್ಬಣ ಕರಗ್ತಾ ಇದೆ, ಮೆಲ್ಟಿಂಗ್. ಮೆಲ್ಟ್ ಆಗ್ತಾ ಇದೆ ಅಂದರೆ ನಾವು ಎನರ್ಜಿಯನ್ನು ಕೊಡ್ತಾ ಇದ್ದೀವಿ ಅಂತ ಅರ್ಥ. ನೋಡಿ, ಇಲ್ಲಿ ಶಕ್ತಿಯನ್ನು ಉಷ್ಣದ ರೂಪದಲ್ಲೋ, ವಿದ್ಯುತ್ ರೂಪದಲ್ಲೋ, ಬೆಳಕಿನ ರೂಪದಲ್ಲೋ ಈ ಘನ ಪುಕ್ಲು ಕಡಿಮೆ ಶಕ್ತಿ ಇರೋ ಕಣಗಳಿಗೆ ನಾವು ಹೊರಗಡೆಯಿಂದ ಶಕ್ತಿ ಕೊಟ್ಟರೆ ಶಕ್ತಿ ಇದರಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ. ಶಕ್ತಿ ಜಾಸ್ತಿ ಆದಾಗ ಘನ ಹೋಗಿ ಏನಾಗ್ಬಿಡತ್ತೆ? ದ್ರವ ಆಗಿ ಪರಿವರ್ತನೆ ಆಗಿಬಿಡತ್ತೆ. ಇಲ್ಲಿಗೆ ಬಿಡೋದು ಬೇಡ, ನಾವು ದ್ರವಕ್ಕೆ ಮತ್ತೆ ನಾವು ಉಷ್ಣ ಕೊಡೋಣ, ಇದಕ್ಕೆ ಮತ್ತೆ ಪಾಪ ಎನರ್ಜಿ ಕೊಡೋಣ, ಮತ್ತೆ ಎನರ್ಜಿ ಕೊಡೋಣ, ಇದಕ್ಕೆ ಹೊರಗಡೆಯಿಂದ ಉಷ್ಣ ಶಕ್ತಿ ಕೊಡೋಣ. ಕೊಟ್ಟಾಗ ಆ ಕಣಗಳು ಏನಾಗ್ಬಿಡತ್ತೆ? ದೂರ ಸರಿದು ಬಿಡತ್ತೆ. ಆವಾಗ ದ್ರವ ಏನಾಗ್ಬಿಡತ್ತೆ? ಅನಿಲ ಆಗಿಬಿಡತ್ತೆ. ಆ ದ್ರವ ಅನಿಲ ಆಗ್ತಕ್ಕಂಥದ್ದನ್ನೇ ನಾವೇನಂತ ಕರಿತೀವಿ? ಆವೀಕರಣ, ಎವಾಪರೇಷನ್. ನೋಡಿ, ಈಗ ಘನ ಮಂಜುಗಡ್ಡೆ ಇದೆ, ಮಂಜುಗಡ್ಡೆ. ಆ ಮಂಜುಗಡ್ಡೆಗೆ ನಾವು ಉಷ್ಣ ಶಕ್ತಿ ಕೊಟ್ಟಿದ್ದೀವಿ. ಶಕ್ತಿ ಕೊಟ್ಟಾಗ ಅದೇನಾಗತ್ತೆ? ಬ್ಯೂಟಿಫುಲ್ ನೀರಾಗತ್ತೆ. ಮಂಜುಗಡ್ಡೆ ನೀರಾಗೋದನ್ನೇ ದ್ರವೀಕರಣ. ಆ ನೀರನ್ನು ಪಾತ್ರೆಯಲ್ಲಿ ಹಾಕಿ ಮತ್ತೆ ಕಾಯಿಸಿದಾಗ ಏನಾಗುತ್ತೆ? ಆವಿ ಆಗತ್ತೆ. ಅದನ್ನೇ ಆವೀಕರಣ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಘನ ದ್ರವ ಆಗಲಿಕ್ಕೆ ಉಷ್ಣವನ್ನು ಬಳಸ್ಕೋತಾ ಇದೆ. ಉಷ್ಣವನ್ನು ಬಳಸ್ಕೊಂಡ್ರೆ ಅದನ್ನು ಅಂತರ್ ಉಷ್ಣ ಅಂತ ಕರಿತೀವಿ. ಮೀನ್ಸ್ ಎಂಡೋಥರ್ಮ್ಸ್ ಎನರ್ಜಿ ಬಳಕೆ ಆದರೆ. ಹಾಗೆ ಮಂಜುಗಡ್ಡೆ ನೀರಾಗಲಿಕ್ಕೆ ಎನರ್ಜಿ ಕನ್ಸ್ಯೂಮ್ ಆಗ್ತಾ ಇದೆ, ಎನರ್ಜಿ ಬಳಸ್ಕೋತಾ ಇರೋದ್ರಿಂದ ಮಂಜುಗಡ್ಡೆ ನೀರಾಗ್ತಕ್ಕಂಥ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಅಂತರ್ ಉಷ್ಣ ಅಂತ ಕರಿತೀವಿ, ಎಂಡೋಥರ್ಮಿಕ್. ಅಷ್ಟೇ ಅಲ್ಲ, ಈಗ ಮತ್ತೆ ನೀರು ಆವಿ ಆಗಬೇಕಂದ್ರೆ ಸಾರ್ ಉಷ್ಣ ಕೊಡಬೇಕು ಸಾರ್. ನಾವು ಈ ದ್ರವಕ್ಕೆ ಉಷ್ಣ ಕೊಟ್ಟರೆ ಆ ಶಕ್ತಿಯನ್ನು ಬಳಸ್ಕೊಂಡು ಈ ದ್ರವ ಏನಾಗತ್ತೆ? ಆವಿ ಆಗತ್ತೆ. ಅರ್ಥ ಆಗಿಲ್ಲ? ಆವಿ ಆಗತ್ತೆ. ಆವಾಗ ಉಷ್ಣ ಬಳಸ್ಕೊಂಡು ದ್ರವ ಆವಿ ಆಗೋದನ್ನೇ ಆವೀಕರಣ ಅಂತ ಕರಿತೀವಿ. ಉಷ್ಣ ಬಳಸ್ಕೊಂಡು ಆಗೋದ್ರಿಂದ ದಟ್ ಈಸ್ ಅಂತರ್ ಉಷ್ಣ. ಓಕೆ, ಹಾಗಾದರೆ ಮಂಜುಗಡ್ಡೆ ಕರಗುವುದು ಅಂತರುಷ್ಣ, ನೀರು ಆವಿಯಾಗುವುದು ಅಂತರುಷ್ಣ. ಮಂಜುಗಡ್ಡೆ ಘನ, ಶಕ್ತಿ ಬಳಸ್ಕೊಂಡು ದ್ರವ ಆಗತ್ತೆ. ಶಕ್ತಿ ಬಳಸ್ಕೊಂಡ್ರೆ ದ್ರವ ಆವಿ ಆಗಬೇಕಪ್ಪ ಅಂದರೆ ಶಕ್ತಿ ಬಳಸ್ಕೊಳ್ಬೇಕು, ಶಕ್ತಿ ಬಳಸ್ಕೊಂಡ್ರೆ ಹಾಗಾಗಿ ಅಂತರ್ ಉಷ್ಣ. ಮೆಲ್ಟಿಂಗ್ ಈಸ್ ಎ ಎಂಡೋಥರ್ಮಿಕ್ ಪ್ರೊಸೆಸ್, ಎವಾಪರೇಷನ್ ಈಸ್ ಎ ಎಂಡೋಥರ್ಮಿಕ್ ಪ್ರೊಸೆಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಇನ್ನು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಸಿಂಪಲ್, ಒಂದು ಪಾತ್ರೆ ತಗೊಳ್ಳಿ, ಪಾತ್ರೆಯಲ್ಲಿ ನೀರು ಹಾಕಿ, ದಟ್ ಈಸ್ ದ ದ್ರವ ಇದೆ. ಈಗ ಕೆಳಗಡೆಯಿಂದ ಈ ದ್ರವ ಅಂದರೆ ಕಣಗಳೇನಾಗಿದೆ? ಕಣಗಳು ಸಡ್ಲ ಇದೆ. ಕೆಳಗಡೆಯಿಂದ ಹೀಟ್ ಹಾಕಿ ಉಷ್ಣ, ಉಷ್ಣವನ್ನು ಬಳಸ್ಕೊಳ್ಳುತ್ತೆ. ಈ ಕಣಕ್ಕೆ ಶಕ್ತಿ ಬರುತ್ತೆ. ಶಕ್ತಿ ಬಂದಾಗ ಅದು ದೂರ ಆಗತ್ತೆ, ದೂರ ಆಗ್ತಾ ಇದೆ. ಇಲ್ಲಿ ದ್ರವ ಕಣಗಳು ಇಲ್ಲಿರೋ ಶಕ್ತಿಯನ್ನು ಬಳಸ್ಕೊಂಡು ದೂರ ಆಗ್ತಾ ಇದೆ. ಬ್ಯೂಟಿಫುಲ್ ಅನಿಲ. ದ್ರವ ಅನಿಲ ಆಗೋದನ್ನೇ ನಾವು ಆವೀಕರಣ ಅಂತ ಕರಿತೀವಿ. ಆವೀಕರಣ. ಹಾಗಾದರೆ ದ್ರವ ಅನಿಲ ಆಗಲಿಕ್ಕೆ ಉಷ್ಣ ಬಳಕೆ ಆಗ್ತಾ ಇದೆ, ಹಾಗಾಗಿ ದಿಸ್ ಈಸ್ ಅಂತರ್ ಉಷ್ಣ, ಎಂಡೋಥರ್ಮಿಕ್ ಪ್ರೊಸೆಸ್ ಅಂತ ಕರಿತೀವಿ. ಇದನ್ನೇ ಎಕ್ಸಾಮಲ್ಲಿ ಕೇಳ್ತಾನೆ, ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಕಾಯಿಸಿದಾಗ ಹಬೆ ಬರುತ್ತದೆ. ಹಬೆ ಬರುವ ಪ್ರಕ್ರಿಯೆಯು
ಏನು ವೇಪರ್ ಆಗ್ತಕ್ಕಂಥ ಪ್ರೊಸೆಸ್ ಏನಿದೆ, ದಟ್ ಪ್ರೊಸೆಸ್ ಈಸ್ ಅಂತರ್ ಉಷ್ಣ ಬಹಿರ್ ಉಷ್ಣ. ಕೇಳ್ಬಿಡ್ತಾನೆ, ಹಬೆ ಬಂದು ಮುಖಕ್ಕೆ ಬಿಸಿ ಮಾಡ್ತು ಅಂತ ಬಹಿರುಷ್ಣ ಹಾಕಿದರೆ ಚಂಬು ರೆಡಿ ಅಂತ. ಯಾಕಂದರೆ ಹಬೆ ಬರೋದನ್ನು ಯೋಚನೆ ಮಾಡಬಾರ್ದು, ಹಬೆ ಬರಲಿಕ್ಕೆ ಕೆಳಗಡೆಯಿಂದ ಉಷ್ಣವನ್ನು ಬಳಸ್ಕೊತಾ ಇದೆ. ಉಷ್ಣವನ್ನು ಬಳಸ್ಕೊಂಡು ದ್ರವ ಅನಿಲ ಆಗ್ತಾ ಇದೆ, ಅದನ್ನು ನಾವು ನೀರು ಹಬೆ ಆಗ್ತಾ ಇದೆ, ಅದನ್ನು ನಾವು ಆವಿಕರಣ ಎವಾಪ್ರೇಷನ್ ಪ್ರೊಸೆಸ್ ಅಂತ ಕರಿತೀವಿ. ಎವಾಪ್ರೇಷನ್ ಈಸ್ ಎ ಅಂತರ್ ಉಷ್ಣ ಎಂಡೋಥರ್ಮಿಕ್ ಪ್ರೊಸೆಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಓಕೆ. ಹಾಗಾಗಿ ಆವಿಕರಣ ನಿಮಗೆ ಕ್ಲಿಯರ್ ಅಂದರೆ ಈ ಪ್ರೊಸೆಸ್ಗಳು ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಸಿಂಪಲಾಗಿ ಮತ್ತೊಂದು ಸತಿ ಕ್ಲಿಯರ್ ಮಾಡ್ತಾ ಬಂದುಬಿಡ್ತೀನಿ. ದಟ್ ಈಸ್ ಘನ. ಇದು ದ್ರವ ಆಗ್ತಕ್ಕಂಥ ಪ್ರಕ್ರಿಯೆ ಏನಿದೆ, ದ್ರವ, ಇದು ಅನಿಲ ಆಗ್ತಕ್ಕಂಥ ಪ್ರಕ್ರಿಯೆ ಇದೆ ಅಲ್ವಾ. ಇದು ಪಾಪ ಪುಕ್ಲು ಕಣಗಳು, ಇದಕ್ಕೆ ಎನರ್ಜಿ ಕೊಟ್ಟರೆ ಇದಕ್ಕೆ ಎನರ್ಜಿ ಬರುತ್ತೆ, ಆವಾಗ ಆಟೋಮೆಟಿಕ್ಕಾಗಿ ಎನರ್ಜಿ ಜಾಸ್ತಿ ಇರುತ್ತೆ. ಘನ ದ್ರವ ಆಗತ್ತೆ ಈ ಕಣಕ್ಕೆ. ನೆಕ್ಸ್ಟ್ ಇದಕ್ಕೆ ಮತ್ತೆ ನಾವು ಹೊರಗಡೆಯಿಂದ ಎನರ್ಜಿ ಕೊಟ್ಟರೆ ಈ ಕಣಕ್ಕೆ ತುಂಬಾ ಎನರ್ಜಿ ಬರುತ್ತೆ, ಆವಾಗ ಇದೇನಾಗತ್ತೆ, ಅನಿಲ ಆಗತ್ತೆ. ಆವಾಗ ಇದಕ್ಕೆ ಎನರ್ಜಿ ಜಾಸ್ತಿ ಇರೋದು ಕಣಗಳನ್ನು ದೂರ ತಳ್ಳುತ್ತೆ, ಇದಕ್ಕೆ ಎನರ್ಜಿ ಸ್ವಲ್ಪ ಈ ಥರ. ದಿಸ್ ಈಸ್ ಕ್ಲಿಯರ್. ಹಾಗಾದರೆ ಘನ ದ್ರವ ಆಗೋದನ್ನೇ ನಾವೇನಂತ ಕರಿತೀವಿ, ದ್ರವನ. ಎನರ್ಜಿ ಬಳಸ್ಕೊಂಡಾಗಿದ್ದರಿಂದ ಅಂತರ್ ಉಷ್ಣ. ಮತ್ತು ದ್ರವ ನೆಕ್ಸ್ಟ್ ಆವಿ ಆಗತ್ತೆ, ಇದನ್ನು ನಾವು ಆವಿಕರಣ. ಎನರ್ಜಿ ಬಳಸ್ಕೊಂಡು ಆಗಿದ್ದರಿಂದ ದಿಸ್ ಈಸ್ ಅಂತರ್ ಉಷ್ಣ ಎಂಡೋಥರ್ಮಿಕ್. ಆವಿಕರಣ. ಈಗ ಮತ್ತೊಂದು 3 ಪ್ರೊಸೆಸ್ ಇದಾವೆ. ಮೇಲ್ಗಡೆಯಿಂದ ಉಷ್ಣ ಕೊಟ್ಟು ಘನನ ದ್ರವ ಮಾಡ್ಕೊಂಡ್ವಿ, ಯಾಕಂದರೆ ಶಕ್ತಿ ಕಡಿಮೆ ಇತ್ತು ಅಂತ ಗೊತ್ತಿತ್ತು. ಉಷ್ಣದ ರೂಪದಲ್ಲಿ ಶಕ್ತಿಯನ್ನು ಕೊಟ್ಟು ಘನನ ದ್ರವ ಮಾಡ್ಕೊಂಡ್ವಿ, ಮತ್ತೆ ಶಕ್ತಿ ಕೊಟ್ಟು ದ್ರವನ ಅನಿಲ ಮಾಡ್ಕೊಂಡ್ವಿ. ಈಗ ಉಲ್ಟಾ ಏನಾದರೂ ಮಾಡ್ಬೋದಾ? ಏನೋ ಅನಿಲನ ದ್ರವ ಮಾಡ್ಬೋದಾ, ದ್ರವನ ಘನ ಮಾಡ್ಬೋದಾ? ಓಕೆ, ಟ್ರೈ ಮಾಡೋಣ. ಕ್ಲಿಯರ್? ಸೊ ಅನಿಲನ ದ್ರವ ಮಾಡ್ಬೋದಾ? ಎಸ್, ಮಾಡ್ಬೋದು. ಈ ಕಡೆಯಿಂದ ಆ ಕಡೆಯಿಂದ ಬ್ಯೂಟಿಫುಲ್ ಪ್ರೆಷರನ್ನು ಹಾಕಬೇಕು. ಇಟ್ಸ್ ಅಪ್ಲೈಸ್ ಪ್ರೆಷರ್ಡ್, ಒತ್ತಡವನ್ನು ಹಾಕಿ. ಒತ್ತಡವನ್ನು ಹಾಕಿದಾಗ ಸರ್ ಇದ್ರ ಮಧ್ಯೆ ಏನಿದೆ, ಎರ್ರಬೆರ್ರಿ ಎನರ್ಜಿ ಇದೆ ಅಂದಮೇಲೆ ಹೈಯೆಸ್ಟ್ ಪ್ರೆಷರನ್ನು ಹಾಕಿದಾಗ ಇದು ಎನರ್ಜಿಯನ್ನು ಬಿಟ್ಟು ಕೊಟ್ಬಿಡತ್ತೆ, ಉಷ್ಣವನ್ನು ಹೊರ ಹಾಕತ್ತೆ. ಹೊರ ಹಾಕಿ ನಮ್ಮ ಒತ್ತಡಕ್ಕೆ ಹತ್ತಿರ ಬರುತ್ತೆ, ಉಷ್ಣವನ್ನು ಕಳ್ಕೊಂಡು. ಇದು ಉಷ್ಣವನ್ನು ಕಳ್ಕೊಂಡು ಬರೋದ್ರಿಂದ ಬಹಿರ್ ಉಷ್ಣ. ಹಾಗಾದರೆ ಅನಿಲ ದ್ರವ ಆಗ್ತಕ್ಕಂಥ ಪ್ರೊಸೆಸ್ ಇದೆಯಲ್ವಾ, ಇದನ್ನು ನಾವು ಸಾಂದ್ರೀಕರಣ ಅಂತ ಕರಿತೀವಿ, ಕಂಡನ್ಸೇಷನ್ ಅಂತ ಕರಿತೀವಿ. ಹಾಗಾದರೆ ಸಾಂದ್ರೀಕರಣ ಆಗ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ವಾ, ಅದು ಅನಿಲ ದ್ರವ ಆಗ್ತಕ್ಕಂಥ ಪ್ರಕ್ರಿಯೆ. ಇಲ್ಲಿ ಅನಿಲ ಇದೆ, ಆ ಅನಿಲ ದ್ರವ ಆಗ್ತಕ್ಕಂಥ ಪ್ರಕ್ರಿಯೆ ಏನಿದೆ ಅದಕ್ಕೆ ಸಾಂದ್ರೀಕರಣ ಅಂತ ಕರಿತೀವಿ. ಅನಿಲ ದ್ರವ ಆಗಬೇಕಾದ್ರೆ ಉಷ್ಣ ಏನಾಗತ್ತೆ, ಹೊರಗಡೆ ಬರುತ್ತೆ. ಈ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಬಹಿರ್ ಉಷ್ಣ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗಾದರೆ ಸಾಂದ್ರೀಕರಣ ಹೇಗಾಗತ್ತೆ ಸರ್? ಸಿಂಪಲ್. ಸಮುದ್ರದಲ್ಲಿರ್ತಕ್ಕಂಥ ನೀರು ವಾತಾವರಣದ ಉಷ್ಣವನ್ನು ತಗೊಂಡು ಆವಿ ಆಗತ್ತೆ, ಅಂತರುಷ್ಣ. ಆವಿ ಆಗಿರ್ತಕ್ಕಂತಹ ನೀರು ಮೇಲೆ ನೋಡಿ, ಇಲ್ಲಿ ಆವಿ ಆಗತ್ತೆ. ಆವಿ ಆಗ್ತಕ್ಕಂತಹ ನೀರು ಮೇಲಕ್ಕೆ ಹೋಗಿ ಹೆಚ್ಚಿನ ಒತ್ತಡದಲ್ಲಿ ಉಷ್ಣವನ್ನು ಕಳ್ಕೊಂಡು ದ್ರವ ಆಗತ್ತೆ. ದ್ರವ ರೂಪಕ್ಕೆ ಬರೋದನ್ನೇ ನಾವು ಕ್ಲೌಡ್ ಫಾರ್ಮೇಷನ್, ಮೋಡವಾಗುವ ಪ್ರಕ್ರಿಯೆ ಅಂತ ಕರಿತೀವಿ. ಹಾಗಾದರೆ ಮೋಡ ಯಾವ ಪ್ರಕ್ರಿಯೆ ಮೂಲಕ ಆಗುತ್ತೆ ಅಂದರೆ ಕಂಡನ್ಸೇಷನ್, ಸಾಂದ್ರೀಕರಣ ಪ್ರಕ್ರಿಯೆಯಿಂದ ಆಗತ್ತೆ. ಭೂಮಿ ಮೇಲೆ, ನೆಲದ ಮೇಲೆ ಇರ್ತಕ್ಕಂಥ ನೀರು ಆವಿಯಾಗಿ, ಕ್ಲಿಯರ್. ನೆಕ್ಸ್ಟ್ ಏನಾಗುತ್ತೆ, ಮೇಲಕ್ಕೆ ಹೋಗಿ ಹೆಚ್ಚು ಒತ್ತಡದಲ್ಲಿ ಉಷ್ಣವನ್ನು ಕಳ್ಕೊಂಡು ಉಷ್ಣವನ್ನು ಹೊರಗಡೆ ಬಿಟ್ಕೊಟ್ಟು ದ್ರವ ರೂಪಕ್ಕೆ ಬರುತ್ತೆ. ಈ ಥರ ಅನಿಲ ದ್ರವ ರೂಪಕ್ಕೆ ಬರ್ತಕ್ಕಂಥ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಗ್ಯಾಸ್ ಮಾಲಿಕ್ಯೂಲ್ಸ್, ಲಿಕ್ವಿಡ್ ಮಾಲಿಕ್ಯೂಲ್ಸ್ ಆಗ್ತಕ್ಕಂಥ ಪ್ರೊಸೆಸ್ಗೆ ನಾವು ಕಂಡನ್ಸೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಂಡನ್ಸೇಷನ್ ಅಂತ ಕರಿತೀವಿ. ಈ ಕಂಡನ್ಸೇಷನ್ ಪ್ರೊಸೆಸ್ಸಿಂದ ಕ್ಲೌಡ್ ಫಾರ್ಮೇಷನ್ ಆಗತ್ತೆ. ಹಾಗಾದರೆ ಮೋಡ ಆಗುವ ಪ್ರಕ್ರಿಯೆ, ಅಂತರುಷ್ಣನೋ ಬಹಿರುಷ್ಣನೋ? ಮೇಲ್ಗಡೆ ಮೋಡ ಕಟ್ತಾ ಇದ್ದರೆ ಕೆಳಗಡೆ ಶೆಕೆ ಆಗ್ತಾ ಇರುತ್ತೆ. ಕಾರಣ ಮೋಡ ಆಗಬೇಕಾದ್ರೆ ಹೀಟ್ ಏನಾಗ್ತಾ ಇರುತ್ತೆ, ಹೊರಗಡೆ ಬರ್ತಾ ಇರುತ್ತೆ. ಈ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಸಾಂದ್ರೀಕರಣ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ ಇಲ್ಲಿ ದ್ರವ ರೂಪಕ್ಕೆ ಬಂದಂತಹ ನೀರು ಮತ್ತೆ ಹೆಚ್ಚಿನ ಒತ್ತಡದಲ್ಲಿ ಉಷ್ಣವನ್ನು ಹೊರಹಾಕಿ ಘನ ರೂಪಕ್ಕೆ ಬರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಘನೀಕರಣ.
ಕ್ರೈಸ್ಟಲೈಸೇಷನ್ ಆರ್ ಸಾಲಿಡಿಫಿಕೇಷನ್ ಅಂತ ಕರಿತೀವಿ. ದಟ್ ಈಸ್ ಒನ್ ಆಫ್ ದ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹಾಗಾದರೆ ಮೇಲಿಂದ ಕೆಳಗಡೆ ಸ್ಥಿತಿ ಬದಲಾವಣೆ ಆದರೆ ಅಂತರುಷ್ಣ, ಕೆಳಗಡೆಯಿಂದ ಮೇಲ್ಗಡೆ ಸ್ಥಿತಿ ಬದಲಾವಣೆ ಆದರೆ ಬಹಿರುಷ್ಣ. ಅಂತರುಷ್ಣ ಸ್ಥಿತಿಯಲ್ಲಿ ಅಂತರುಷ್ಣ ಪ್ರಕ್ರಿಯೆಗಳಲ್ಲಿ ಉಷ್ಣ ಬಳಸ್ಕೊಳ್ತಾ ಹೋಗುತ್ತೆ. ಬಹಿರುಷ್ಣದ ಪ್ರೊಸೆಸ್ಸಲ್ಲಿ ಒತ್ತಡದಿಂದ ಉಷ್ಣವನ್ನು ಹೊರಗಡೆ ಹಾಕ್ತಾ ಬರ್ತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಕ್ಲಿಯರ್? ಸಿಂಪಲ್. ಇನ್ನೊಂದು ಸತಿ ಕಂಪ್ಲೀಟಾಗಿ ನಾವು ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಘನ, ದ್ರವ, ಸಿಂಪಲ್, ಅನಿಲ. ಘನ ಸಿಂಪಲ್, ಕಣ ಬಿಗಿಯಾಗಿರುತ್ತೆ, ಕಣ ಸಡ್ಲ ಇರುತ್ತೆ, ಕಣ ಸ್ವತಂತ್ರವಾಗಿ ಇರುತ್ತೆ. ಕ್ಲಿಯರ್? ಇಂಡಿಪೆಂಡೆಂಟ್. ಯಾಕೆಂದರೆ ಶಕ್ತಿ ಕಡಿಮೆ ಇದೆ, ಶಕ್ತಿ ಜಾಸ್ತಿ ಇದೆ, ಶಕ್ತಿ ಜಾಸ್ತಿ ಇದೆ. ಕಡಿಮೆ ಇರೋದಕ್ಕೆ ನಾವೇನಾದರೂ ಹೊರಗಡೆಯಿಂದ ಶಕ್ತಿ ಕೊಟ್ಟರೆ ಘನ ದ್ರವ ಆಗತ್ತೆ, ಇದನ್ನು ದ್ರವನ. ಮತ್ತು ಇದಕ್ಕೆ ಇನ್ನಷ್ಟು ಶಕ್ತಿಯನ್ನು ನಾವು ಕೊಟ್ಟರೆ ದ್ರವ ಅನಿಲ ಆಗತ್ತೆ. ದಿಸ್ ಇಸ್ ದ ಆವಿಕರಣ. ಇದೇ ಕಣಗಳನ್ನು ನೋಡಿ, ಆಲ್ರೆಡಿ ಇದಕ್ಕಿಂತ ಇದರಲ್ಲಿ ಶಕ್ತಿ ಜಾಸ್ತಿ ಇದೆ, ಇದಕ್ಕಿಂತ ಇದರಲ್ಲಿ ಶಕ್ತಿ ಜಾಸ್ತಿ ಇದೆ. ಈಗ ಇದೇ ಕಣಗಳಿಗೆ ನಾವು ಒತ್ತಡವನ್ನು ಅಪ್ಲೈ ಮಾಡಿದ್ರೆ ಪ್ರೆಷರ್, ಆ ಕಡೆಯಿಂದ ಇಲ್ಲಿ ಯಾವ ಶಕ್ತಿ, ತಾಪ ಶಕ್ತಿ ಕೊಟ್ಟಿದ್ದೀವಿ. ಈಗ ಈ ಕಡೆಯಿಂದ ಪ್ರೆಷರ್ ಕೊಟ್ಟರೆ ಏನು ಉಷ್ಣ ಸೇರ್ಕೊಂಡು ಬಂತಲ್ವಾ, ಅಂತರುಷ್ಣ. ಉಷ್ಣ ಬಳಸ್ಕೊಂಡು ಘನ ದ್ರವ ಆಯ್ತು, ಉಷ್ಣ ಬಳಸ್ಕೊಂಡು ಘನ ದ್ರವ ಅನಿಲ ಆಯ್ತು. ಈಗ ಒತ್ತಡವನ್ನು ಹಾಕೊಂಡ್ರೆ ಅದೇನು ಬಳಸ್ಕೊಂಡಿತ್ತು ಅದನ್ನೆಲ್ಲ ವಾಪಸ್ ಹಾಕತ್ತೆ. ಸಿಂಪಲ್ ಅನಿಲ. ಇದಕ್ಕೆ ಒತ್ತಡ ಹಾಕಿದ್ರೆ ಉಷ್ಣವನ್ನು ಹೊರಗಡೆ ಹಾಕಿ, ದಟ್ ಇಸ್ ದ ಬಹಿರುಷ್ಣ, ಹಾಕಿ ದ್ರವ ಆಗತ್ತೆ. ಇದನ್ನು ನಾವು ಸಾಂದ್ರೀಕರಣ ಅಂತ ಕರಿತೀವಿ. ಮತ್ತು ಇದಕ್ಕೆ ಒತ್ತಡವನ್ನು ಹಾಕಿದ್ರೆ ದಟ್ ಇಸ್ ಘನ ಆಗತ್ತೆ. ದಟ್ ಇಸ್ ದ ಘನೀಕರಣ. ದಿಸ್ ಈಸ್ ಅಂತರುಷ್ಣ, ದಿಸ್ ಈಸ್ ಅಂತರುಷ್ಣ, ದಿಸ್ ಈಸ್ ಅಂತರುಷ್ಣ, ದಿಸ್ ಈಸ್ ಬಹಿರುಷ್ಣ, ದಿಸ್ ಈಸ್ ಬಹಿರುಷ್ಣ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಹಾಗಾದರೆ ಘನ ದ್ರವ ಆಗೋದು ಅಂತರುಷ್ಣ, ದ್ರವ ಅನಿಲ ಆಗೋದು ಅಂತರುಷ್ಣ. ನೆಕ್ಸ್ಟ್ ಅನಿಲ ಪುನಃ ದ್ರವ ಆಗೋದು ಬಹಿರುಷ್ಣ. ನೆಕ್ಸ್ಟ್ ಪುನಃ ದ್ರವ ಘನ ಆಗೋದು ದಟ್ ಈಸ್ ದ ಬಹಿರುಷ್ಣ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೇ ನಾವು ಮೆಲ್ಟಿಂಗ್ ಅಂತರುಷ್ಣ, ಎವಾಪರೇಷನ್ ಅಂತರುಷ್ಣ, ಕಂಡನ್ಸೇಷನ್ ಬಹಿರುಷ್ಣ, ಸಾಲಿಡಿಫಿಕೇಷನ್ ದಟ್ ಈಸ್ ದ ಬಹಿರುಷ್ಣ. ಇದು ಉಷ್ಣ ಎಳ್ಕೊಳ್ಳುತ್ತೆ, ಇದು ಉಷ್ಣವನ್ನು ಹೊರಗಡೆ ಹಾಕತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಕಬ್ಬಿಣದ ಸಲಾಕೆಯನ್ನು ಕುಲುಮೆಯಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಿದಾಗ ಅದು ಕರಗುತ್ತದೆ. ಕರಗುವ ಪ್ರಕ್ರಿಯೆಯು ಆಪ್ಷನ್ ಎ ಅಂತರುಷ್ಣ, ಆಪ್ಷನ್ ಎ ಬಹುರುಷ್ಣ. ಕಬ್ಬಿಣದ ಸಲಾಕೆ ಕರಗತ್ತೆ, ಬಹಿರುಷ್ಣ ಹಾಕಿದರೆ ಚೆಂಬು. ಸಲಾಕೆ ಕೆಳಗಡೆ ಉಷ್ಣ ಕೊಟ್ಟಿರ್ತೀವಿ, ಆ ಉಷ್ಣವನ್ನು ಎಳ್ಕೊಂಡು ಆ ಘನ ಏನಾಗುತ್ತೆ, ದ್ರವ ಆಗುತ್ತೆ. ಘನ ದ್ರವ ಆದರೆ ಅಂತರುಷ್ಣನೇ, ದ್ರವ ಅನಿಲ ಆದರೆ ಅಂತರುಷ್ಣನೇ. ಅನಿಲ ಇನ್ ಕೇಸ್ ಉಲ್ಟಾ ದ್ರವ ಆದರೆ ಬಹಿರುಷ್ಣ. ದ್ರವ ಮತ್ತು ಉಲ್ಟಾ ಘನ ಆದರೆ ದಟ್ ಇಸ್ ದ ಬಹಿರುಷ್ಣ. ಅರ್ಥ ಆಗಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಮತ್ತೊಂದು ಟಾಪಿಕ್ಕಿಗೆ ಎಂಟ್ರಿ ಆಗ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಇದೇ ಬೇಸಿಸ್ನ ಆಧಾರದ ಮೇಲೆ ನಮಗೀಗ ಕ್ಲಿಯಾರಿಟಿ ಸಿಕ್ಕಿದೆ. ಘನ, ದ್ರವ, ಅನಿಲ. ಕ್ಲಿಯರ್? ಈ ಘನ, ದ್ರವ, ಅನಿಲ ಇದನ್ನು ಬರ್ಕೊಂಡು ನಾವು ನೀಟಾಗಿ ಪ್ಲಾಸ್ಮಾನ ಕ್ಲಿಯರ್ ಮಾಡಿಬಿಡೋಣ. ಘನ, ದ್ರವ, ಇನ್ನೊಂದು ಅನಿಲ, ಗ್ಯಾಸ್. ಘನ ಕಣಗಳು ಬಿಗಿಯಾಗಿ ಅಂಟ್ಕೊಂಡಿದೆ, ದ್ರವ ಕಣಗಳು ಸಡ್ಲ ಇದೆ, ಅನಿಲ ಕಣಗಳು ಸ್ವತಂತ್ರವಾಗಿ ಇದೆ. ಕಾರಣ ಇದಕ್ಕೆ ಶಕ್ತಿ ಕಡಿಮೆ ಇದೆ, ಇದಕ್ಕೆ ಶಕ್ತಿ ಜಾಸ್ತಿ ಇದೆ, ಇದಕ್ಕೆ ಶಕ್ತಿ ಜಾಸ್ತಿ ಇದೆ. ಅದಾದಮೇಲೆ ಮತ್ತೆ ಸ್ಟಡಿ ಮಾಡಿದ್ವಿ ನಾವು. ಸಿಂಪಲ್ ಏನು ಸ್ಟಡಿ ಮಾಡಿದ್ವಿ ಅಂದರೆ ಘನಕ್ಕೆ ಶಕ್ತಿಯನ್ನು ಕೊಟ್ಟರೆ ಘನ ದ್ರವ ಆಗತ್ತೆ, ದ್ರವಕ್ಕೆ ಶಕ್ತಿಯನ್ನು ಕೊಟ್ಟರೆ ದ್ರವ ಅನಿಲ ಆಗತ್ತೆ. ಈಗ ನಮ್ಮ ಪ್ರಶ್ನೆ, ಅನಿಲಕ್ಕೆ ಶಕ್ತಿ ಕೊಟ್ಟರೆ ಏನಾಗತ್ತೆ? ವಾಟ್ ನೆಕ್ಸ್ಟ್? ಅನಿಲಕ್ಕೆ ಶಕ್ತಿಯನ್ನು ಕೊಟ್ಟರೆ ಅನಿಲದ ಕಣಗಳದಾವಲ್ಲ, ಆ ಕಣಗಳಿಗೆ ಚಾರ್ಜ್ ಬರುತ್ತೆ, ಅನಿಲ ಕಣಗಳಿಗೆ ಆವೇಶ ಬರುತ್ತೆ. ಆ ಆವೇಶವನ್ನು ಹೊಂದಿರುವ ಅನಿಲದ ಕಣಗಳಿದಾವಲ್ಲ, ಆ ಆವೇಶವನ್ನು ಹೊಂದಿರುವ ಅನಿಲದ ಕಣಗಳಿಗೆ ನಾವು ಪ್ಲಾಸ್ಮಾ ಅಂತ ಕರಿತೀವಿ. ಪ್ಲಾಸ್ಮಾ. ನೋಡಿ ಕಂಡೀಷನ್ಸ್. ಅನಿಲ ಸ್ಥಿತಿಗೆ ಮತ್ತಷ್ಟು ನಾವು ಉಷ್ಣವನ್ನು ಹಾಕಿದ್ರೆ, ಮತ್ತಷ್ಟು ಎನರ್ಜಿಯನ್ನು ಕೊಟ್ಟರೆ ಆ ಅನಿಲದ ವಸ್ತುಗಳು ಮತ್ತೆ ದೂರ ಆಗಲ್ಲ, ಅವುಗಳಿಗೆ ಆವೇಶ ಬರುತ್ತೆ. ಆವೇಶವನ್ನು ಹೊಂದಿರುವ ಅನಿಲ ಸ್ಥಿತಿ, ಅಯಾನೈಸ್ಡ್ ಗೇಸಿಯಸ್ ಸ್ಟೇಟ್, ಈಸ್ ನೋನ್ ಆಸ್ ಪ್ಲಾಸ್ಮಾ. ಹಾಗಾದರೆ ಈ ಅನಿಲದ ಕಣಗಳಿಗೆ ಮತ್ತಷ್ಟು ಶಕ್ತಿ ಕೊಟ್ಟಾಗ ಆವೇಶ ಬರುತ್ತಲ್ವ, ಆವೇಶ ಬಂದಾಗ ಈ ಕಣಗಳೇನಾಗತ್ತೆ? ಶೈನಿಂಗ್ ಆಗ್ತಾವ, ಹೊಳೆಯುತ್ತವೆ. ಈ ಹೊಳೆಯುವ ಅಯಾನೀಕೃತ ಆವೇಶವನ್ನು ಹೊಂದಿರತಕ್ಕಂಥ ಅನಿಲ ಸ್ಥಿತಿಗೆ ನಾವೇನಂತ ಕರಿತೀವಿ? ಪ್ಲಾಸ್ಮಾ ಸ್ಥಿತಿ ಅಂತ ಕರಿತೀವಿ. ಇನ್ನೂ ಅರ್ಥ ಆಗಲ್ಲ ನಿಮಗೆ. ಈಸಿಯಾಗಿ
ಎಕ್ಸಾಂಪಲ್ ಕೊಟ್ಬಿಟ್ರೆ ಅರ್ಥ ಆಗಿಬಿಡತ್ತೆ. ಹೆಂಗೆ? ಸಿಂಪಲ್. ನಮ್ಮನೇಲೊಂದು ಸಿಲಿಂಡರ್ ಗ್ಯಾಸ್ ಇದೆ, LPG ಗ್ಯಾಸ್. ಇದರಲ್ಲಿ ಬ್ಯೂಟೇನ್ ಅನ್ನೋ ಅನಿಲ ಇದೆ. ಬ್ಯೂಟೇನ್ ಅನ್ನೋ ಅನಿಲ. ಈ ಅನಿಲವನ್ನು ಹೆಚ್ಚಿನ ಒತ್ತಡದಲ್ಲಿ ತುಂಬಿದ್ರಿಂದ, ಹಿಚ್ಕಿ ತಂದಿದ್ದರಿಂದ ಉಷ್ಣ ಎಲ್ಲ ಹೊರಗಡೆ ಹೋಗಿ ಯಾವ ಶೇಪಿಗೆ ಬಂದಿದೆ? ದ್ರವ ರೂಪಕ್ಕೆ ಬಂದಿದೆ. ಅದಕ್ಕೆ ದ್ರವಿತ ಬ್ಯೂಟೇನ್, ದ್ರವಿತ ಪ್ರೋಪೇನ್ ಇದೆ. ಹೀಗೆ ಹಿಚ್ಕಿದ್ದೀವಿ. ಈಗ ಇಲ್ಲಿ ಜಾಗ ಕಡಿಮೆ ಇದೆ. ಈಗ ನಾವು ಈ ಸಿಲಿಂಡರ್ ಓಪನ್ ಮಾಡಿ ಹೊರಗಡೆ ಬಿಟ್ಟಾಗ ಮ್ಯಾಕ್ಸಿಮಮ್ ಜಾಗ ಸಿಗತ್ತೆ. ಆವಾಗ ಈ ದ್ರವ ಏನಾಗುತ್ತೆ? ಬುಸ್ ಅಂತ ಗ್ಯಾಸ್ ಆಗತ್ತೆ. ಆ ಅನಿಲದ ಕಣಗಳಿಗೆ ನಾವೇನು ಮಾಡ್ತೀವಿ? ಲೈಟ್ರಿಂದ ಎಕ್ಸ್ಟ್ರಾ ಎನರ್ಜಿ, ತಾಪನ ಕೊಡ್ತೀವಿ. ತಾಪ ಕೊಟ್ಟಾಗ ಏನು ಬುಸ್ ಅಂತ ಬರ್ತಾ ಇರ್ತಕ್ಕಂಥ ಗ್ಯಾಸ್ ಮ್ಯಾಲಿಕ್ಯೂಲ್ಸ್ಗಳಿದಾವಲ್ವ, ಅದಕ್ಕೆ ನಾವು ಹೀಟ್ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಆ ಗ್ಯಾಸ್ ಮಾಲಿಕ್ಯೂಲ್ಸ್ಗೆ ಚಾರ್ಜ್ ಬರುತ್ತೆ. ಚಾರ್ಜ್ ಬಂದಾಗ ಅದನ್ನೇ ನಾವು ಬೆಂಕಿ ಹೊತ್ಕೊಂಡು ಉರಿತಾ ಇದೆ ಅಂತ ಹೇಳ್ತೀವಿ, ಬೆಂಕಿಯ ಜ್ವಾಲೆ. ಹಾಗಾದರೆ ಜ್ವಾಲೆ ಯಾವ ಸ್ಥಿತಿ ಅಂತ ಕೇಳಿದ್ರೆ ದಟ್ ಈಸ್ ದ ಪ್ಲಾಸ್ಮಾ ಸ್ಥಿತಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಅಷ್ಟೇ ಅಲ್ಲ, ದಟ್ ಈಸ್ ದ ಲೈಟನಿಂಗ್, ಮಿಂಚು. ಸೊ ಮಿಂಚು ಅಂದರೆ ಹೇಗಾಗತ್ತೆ? ಸಿಂಪಲ್, ನಿಮಗೆಲ್ಲ ಗೊತ್ತಿದೆ. ನಮ್ಮ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಭೂಮಿ, ದಿಸ್ ಇಸ್ ದ ಪರಿವರ್ತನಾ ಮಂಡಲ. ನೋಡಿ, ಪರಿವರ್ತನಾ ಮಂಡಲದಲ್ಲಿ ಏನಿದೆ? ಗ್ಯಾಸ್ ಮಾಲಿಕ್ಯೂಲ್ಸ್ ಇದೆ. ನೋಡಿ, ಬ್ಯೂಟಿಫುಲ್ ವಾತಾವರಣ, ಗಾಳಿ ಕಣಗಳಿದೆ, ಗಾಳಿ ಕಣಗಳು. ನೆಕ್ಸ್ಟ್ ಇಲ್ಲೇನಾಗ್ತಾ ಇರುತ್ತೆ? ಮೋಡ ಇದೆಯಲ್ವಾ, ಕ್ಲೌಡ್. ಆ ಮೋಡ ಒಂದಕ್ಕೊಂದು ಘರ್ಷಣೆ ಆಗತ್ತೆ. ಸ್ಥಾಯಿ ವಿದ್ಯುತ್, ಎಕ್ಸ್ಟ್ರಾ ಎನರ್ಜಿ ಬಂತು, ಸ್ಥಾಯಿ ವಿದ್ಯುತ್ ಬರುತ್ತೆ. ಈಗ ಈ ಗಾಳಿಯಲ್ಲಿ ಈ ವಿದ್ಯುತ್ನ ಹೀಟ್ ಪಾಸ್ ಆದಾಗ ಅನಿಲಕ್ಕೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟರೆ ಆ ಗಾಳಿಯ ಕಣಗಳೇನಾಗತ್ತೆ? ಹೊಳೆಯತ್ತೆ. ಅದನ್ನೇ ನಾವು ಚಡಿಲ್ ಅಂತ ಕರಿತೀವಿ, ಮಿಂಚು. ಹಾಗಾದ್ರೆ ಮಿಂಚು ದ್ರವ್ಯದ ಯಾವ ಸ್ಥಿತಿಯಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ ಪ್ಲಾಸ್ಮಾ ಸ್ಥಿತಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಹಾಗಾದರೆ ಯಾವುದೇ ಅನಿಲಕ್ಕೆ ಮತ್ತಷ್ಟು ಶಕ್ತಿಯನ್ನು ಅಪ್ಲೈ ಮಾಡಿದ್ರೆ ಅದು ಹೊಳೆಯತ್ತಾ? ಎಸ್. ನಿಯಾನ್ ಗ್ಯಾಸಿಗೆ ವಿದ್ಯುತ್ನಿಂದ ಎಕ್ಸ್ಟ್ರಾ ಶಕ್ತಿಯನ್ನು ಕೊಡಿ, ಅದು ಹೊಳೆಯತ್ತೆ. ಹೊಳೆದಾಗ ಅದರಿಂದ ಬೆಳಕು ಬರುತ್ತೆ. ಇದನ್ನೇ ನಾವು ನಿಯಾನ್ ಬಲ್ಬ್ ಅಂತ ಕರಿತೀವಿ. ನಿಯಾನ್ ಬಲ್ಬ್. ಕ್ಲಿಯರ್? ಆರ್ಗಾನ್ ಬಲ್ಬ್, ಕ್ರಿಪ್ಟಾನ್ ಬಲ್ಬ್, ಜೆನಾನ್ ಬಲ್ಬ್, CFL. ಓಕೆ, ಇವೆಲ್ಲವೂ ಕೂಡ ದ್ರವ್ಯದ ಯಾವ ಸ್ಥಿತಿಯಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಪ್ಲಾಸ್ಮಾ ಸ್ಥಿತಿ. ಕ್ಲಿಯರ್? ಈ ಥರ ಅನಿಲ ಸ್ಥಿತಿಗೆ ಮತ್ತಷ್ಟು ಶಕ್ತಿಯನ್ನು ನಾವು ಕೊಟ್ಟಾಗ ಅವು ಹೊಳೆಯುವ ಅಯಾನು ಕಣಗಳಾಗಿ ಪರಿವರ್ತನೆ ಆಗುತ್ತೆ. ಅಯಾನೈಸ್ಡ್ ಗೇಸಿಯಸ್ ಸ್ಟೇಟ್ ಈಸ್ ನೋನ್ ಆಸ್ ಪ್ಲಾಸ್ಮಾ ಸ್ಟೇಟ್. ಅನಿಲ ಸ್ಥಿತಿಗೆ ಮತ್ತಷ್ಟು ನಾವು ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಮತ್ತಷ್ಟು ಎನರ್ಜಿಯನ್ನು ಅಪ್ಲೈ ಮಾಡಿದಾಗ ಆ ಅನಿಲದ ಕಣಗಳಿಗೆ ಆವೇಶ ಬರುತ್ತೆ. ಆ ಆವೇಶವನ್ನು ಬಂದಿರತಕ್ಕಂಥ ಕಣಗಳು ಹೊಳೆಯುತ್ತೆ. ಆ ಹೊಳೆಯತಕ್ಕಂಥ ಆವೇಶವನ್ನು ಹೊಂದಿರತಕ್ಕಂಥ ಕಣಗಳ ಸ್ಥಿತಿಗೆ ನಾವೇನಂತ ಕರಿತೀವಿ? ಪ್ಲಾಸ್ಮಾ ಸ್ಥಿತಿ ಅಂತ ಕರಿತೀವಿ. ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲಾಸ್ಮಾ ಸ್ಥಿತಿ ಯಾವುದರಿಂದ ಜನ್ರೇಟ್ ಆಗುತ್ತೆ ಅಂದರೆ ಗ್ಯಾಸಿಂದನೇ ಜನ್ರೇಟ್ ಆಗುತ್ತೆ. ಇದೇ ಗ್ಯಾಸಿಂದ ಮತ್ತೊಂದು ಬ್ಯೂಟಿಫುಲ್ ಸ್ಥಿತಿ, ದ್ರವ ಥರನ ಇರತಕ್ಕಂಥ ಮತ್ತೊಂದು ಸ್ಥಿತಿ ಜನ್ರೇಟ್ ಆಗುತ್ತೆ. ಇದನ್ನೇ ಬೋಸ್-ಐನ್ಸ್ಟೀನ್ ಕಂಡನ್ಸೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ.